श्रीमन्मुमुक्षुवन्द्यं कामान्तककालविजयगुणगणनिलयं स्वामी परमात्मदेवं प्रेमदीपालिसुगे नित्यनिरधनजसं 12ನೇ ಪದ್ಯ 12ರಿಂದ 20ರವರೆಗೆ 12ರಿಂದ 20 जीवन निज गुण में नेने केवल दृक्ಬೋಧ ವೀರ್ಯ ಸುಖಗಳ ಮುದರಿ ಭಾವ ಶಾಸ್ತ್ರ ಕೇಳಲು ವಾವಿಯಳು ಮಂಜಿನುದಕ ಬಿದ್ದಂತಕ್ಕೂ ತನ್ನ ನಿಜವ ನೋಡದೆ ಮಾತಿನೊಳೆ ನುಡಿದು ಮೋದುವವರನ್ನಿಂದಿಸಿ ನೀತಿಯ ನೋಡದೆ ಮನುಜಂ ಭೂತಳದೊಳಗುಭಯ ಭ್ರಷ್ಟತಾನೇಯಕ್ಕೂ ಸಡರುಂಬರಡುಂ ನುಡಿಗಳ ಪರಿಹರಿಸಿ ನಿಜಾತ್ಮ ಗುಣವ ಪೆರ್ಚಿಸು ಪದಪಿಂ ಎರಡೆರಡು ಮಾತಿನಿಂದಲೇ ನಿರಂತರಂ ತತ್ವದಲ್ಲಿ ಅಭ್ಯಾಸಿಸು ನೀ ನಾನಾ ಜೀವಗಳ ಹಿತವು ನಾನಾ ಕರ್ಮಗಳಲ್ಲಿ ಮರಸಿದ ಪರಿಯಿಂ ಜ್ಞಾನಗಳನೇಕ ಭೇದವು ಮಾರ್ಗಗಳಕ್ಕೂ ಶುದ್ಧನಯದಿಂದ ಜಗದೊಳ ಇದ್ದಂತಹ ಜೀವರಾಶಿಯೆಲ್ಲ ನಿತ್ಯಂ ಶುದ್ಧಮೆಯ ಪುದು ಮದರಿಂ ಶುದ್ಧಾತ್ಮನ ಭಾವನೆಯನು ಬಿಡದಿರು ಜೀವ ದಾರಿದ್ರ್ಯಹತ ಮನುಷ್ಯಗೆ ದಾರಿಯ ನಡೆವಲ್ಲಿ ಕಾಣೆ ಪೊನ್ನ ಕಡಾರಂ ತೋರದ ತೆರದಿಂದನ್ಯಗೆ ಸಾರಾತ್ಮನ ಗೋಪ್ಯದಲ್ಲಿ ಭಾವಿಸು ಭವ್ಯ ಇಂದನೇಕ ಭವದೊಳು ನಂದುಗಳ ನಂದು ಬಳಲಿದ ಭವ್ಯಂ ನಿಂದು ನಿಜ ಗಂಡು ಪರಮಾನಂದದ ಕಡಲೊಳಗೆ ಮುಳುಗಿ ನಲಿಯುತ್ತೀರ್ಪು ಜಡ ಕುಣಿದು ಬೇಡಿಕೊಂಡೊಡು ನಡಕೆಯನು ಪಡೆಯದಂತೆ ಸಂಸ್ಕೃತಿಯಾಟಂ ಒಡಲಂ ದಂಡಿಸಿ ನಿತ್ಯಂ ಜಡತೆಯ ಬಿಟ್ಟಾತ ಗುಣವ ವ್ಯರ್ಚಿಸುತ್ತಿಹನು ಜ್ಞಾನಿಗಳ ಚಿತ್ತ ವರ್ತನೆ ಆನಂದಾಮೃತವ ತೋರುವ ಆತ್ಮನ ರೂಪಂ ತಾನಪ್ಪನದರ ವ್ಯರ್ಚಿಂ ಮಾನವ ಜನ್ಮಕ್ಕೆ ಉಪಮೆ ಲೋಕದೊಳಿಲ್ಲಂ ಮಾನವ ಜನ್ಮಕ್ಕೆ ಉಪಮೆ ಲೋಕದೊಳಿಲ್ಲಂ 11ರಿಂದ 20ನೇ ಪದ್ಯದವರೆಗೆ ಪಾಠ ಮಾಡಿದ್ದೇವೆ. ಶ್ರೀ ಚಂದ್ರಸಾಗರ ವರ್ಣಿಯವರಿಂದ ರಚನೆಗೊಂಡಿರ್ತಕ್ಕಂಥ ಭವ್ಯಾಮೃತದ ದಿವ್ಯ ಪ್ರಭೆ ಎನ್ನುವಂಥ ವಿನೂತನ ಚಿಂತನೆಯನ್ನು ಆದರಣೀಯ ಶ್ರೀ ಎಂ ಪಿ ಪಾಟೀಲ್ ಸೇಡ್ಬಾಳ್ ಅವರು ಮಾಡಿರ್ತಕ್ಕಂಥ ಈ ಚಿಂತನೆಯಲ್ಲಿ ನಾವು ಒಂದೊಂದು ಪದ್ಯವನ್ನು ಏನು ಮಾಡ್ತಾ ಇದ್ವಿ ಅಂತಂದ್ರೆ ನೋಡ್ತಾ ಇದ್ವಿ. ಇವತ್ತು 11ರಿಂದ 20ರವರೆಗೆ ಪದ್ಯಗಳನ್ನು ಪಾಠ ಮಾಡಿದ್ದೇವೆ. ಇದರಲ್ಲಿ 13ನೇ ಪದ್ಯವನ್ನು ನಾವೇನು ಮಾಡೋದಿದೆ ಅಂತಂದ್ರೆ ನೋಡೋದಿದೆ. ಚಂದ್ರಸಾಗರ ವರ್ಣಿಯವರು ಅಚ್ಚಗನ್ನಡದಲ್ಲಿ ವಿಶೇಷವಾಗಿರ್ತಕ್ಕಂಥ, ಯಾಕಂದ್ರೆ ಕಂದ ಪದ್ಯದೊಳಗೆ ಬರಿಬೇಕು ಅಂತಂದರೆ ವಿಶೇಷ ವ್ಯಾಕರಣದ್ದೇನು ಬೇಕು ಅಂತಂದ್ರೆ ಜ್ಞಾನ ಬೇಕು.
ಶಬ್ದಗಣ, ಮಾತ್ರಾಗಣ ಇವೆಲ್ಲದರ ಬಗ್ಗೆ ವಿಶೇಷವಾದಂಥ ಮಾಹಿತಿ ಇತ್ತು ಅಂತಂದರೆ ಅದನ್ನು ಏನು ಮಾಡ್ಲಿಕ್ಕೆ ಬರ್ತದೆ ಅಂತಂದ್ರೆ ಆ ಒಂದು ಸಾಹಿತ್ಯವನ್ನು ರಚನೆ ಮಾಡಲಿಕ್ಕೆ ಬರ್ತದೆ. ಅದರ ಜೊತೆಗೆ ಹೇಳಬೇಕಾಗಿರತಕ್ಕಂಥ ವಿಷಯದ ಭಾವ ಅದೆಲ್ಲವನ್ನು ಬಹಳ ಸುಂದರವಾಗಿ ಕನ್ನಡದಲ್ಲಿ ಕಂದ ಪದ್ಯದ ಎಲ್ಲ ಕೃತಿಗಳಲ್ಲಿ ವಿಶೇಷ ಸ್ವತಂತ್ರವಾಗಿರ್ತಕ್ಕಂಥ ಒಂದೊಂದು ವಿಷಯವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಚಂದ್ರಸಾಗರ ವರ್ಣಿಯವರ ಆ ಭಾವನೆಯನ್ನು ಇಲ್ಲಿ ಆದರಣೀಯ ಎಂ ಬಿ ಪಾಟೀಲ್ ಇವರು ಬಹಳ ಸುಂದರವಾಗಿ ಏನು ಮಾಡಿದ್ದಾರೆ ಅಂತಂದರೆ ಅವುಗಳಿಗೆ ವಿಶೇಷ ಅರ್ಥವನ್ನು ಕೊಟ್ಟಿದ್ದಾರೆ. ಇವತ್ತು 13ನೇ ಪದ್ಯವನ್ನು ನಾವು ಏನು ಮಾಡೋದಿದೆ ಅಂತಂದ್ರೆ ನೋಡೋದಿದೆ. 13ನೇ ಪದ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ? ತಾಂ ತನ್ನ ನಿಜವ ನೋಡದೆ ಮಾತಿನೊಳೆ ನುಡಿದು ಓದುವವರಂ ನಿಂದಿಸಿ ನೀತಿಯ ನೋಡದೆ ಮನುಜಂ ಭೂತಳದೊಳಗು ಭಯ ಭ್ರಷ್ಟ ತಾನೇಯ ನೋಡಿ. ತಾಂ ತನ್ನ ನಿಜವ ನೋಡದೆ ಮಾತಿನೊಳೆ ನುಡಿದು ಮೋದುವವರಂ ನಿಂದಿಸಿ ನೀತಿಯ ನೋಡದೆ ಮನುಜಂ ಭೂತಳದೊಳಗೆ ಉಭಯ ಭ್ರಷ್ಟ ತಾನೇ ಅಂದರೆ ಏನಿದ್ರ ಅರ್ಥ ನೋಡಿ. ತಾನು ತನ್ನ ಆತ್ಮಸ್ವರೂಪವನ್ನು ಕಂಡುಕೊಳ್ಳದೆ, ಎಲ್ಲರೂ ಮಾಡ್ತಕ್ಕಂಥ ತಪ್ಪು. ತಾನು ತನ್ನ ಆತ್ಮಸ್ವರೂಪವನ್ನು ಕಂಡುಕೊಳ್ಳದೆ ಕೇವಲ ಬಾಯಿ ಮಾತಿನಿಂದಲೇ ನುಡಿಯುತ್ತ, ಹಾಗೆ ಕಂಡುಕೊಂಡು ಸಂತೋಷಿಸುವವರನ್ನು ನಿಂದಿಸುತ್ತ ನೀತಿಯನ್ನು ಕಾಣದ ಮನುಷ್ಯನು ಈ ಭೂಮಂಡಲದಲ್ಲಿ ತಾನೇ ಉಭಯಭ್ರಷ್ಟನಾಗುವನು. ಉಭಯಭ್ರಷ್ಟ ಅಂದರೆ ಎರಡು ಕಡೆ ಭ್ರಷ್ಟ, ಇಲ್ಲೂ ಭ್ರಷ್ಟ, ವರ್ತಮಾನನೂ ಭ್ರಷ್ಟ, ಭವಿಷ್ಯನೂ ಕೂಡ ಏನಿದೆ ಅಂತಂದ್ರೆ ಒಂದು ಭ್ರಷ್ಟ ಆಗಿ ಹೋಗ್ತಿದೆ. ಅಂದರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಚಂದ್ರಸಾಗರ ವರ್ಣಿಯವರು? ತಾನು ತನ್ನ ಆತ್ಮಸ್ವರೂಪವನ್ನು ಕಂಡುಕೊಳ್ಳದೆ, ಫಸ್ಟ್ ಕೆಲಸ ಇದೆ ಎಲ್ಲರದ್ದು ಕೂಡ. ಯಾರಿಗೆ ತಮ್ಮ ಹಿತವನ್ನು ಮಾಡ್ಕೊಳ್ಳೋದಿದೆ ಅವ್ರೇನು ಮಾಡ್ಕೊಳ್ಬೇಕು ಅಂತಂದರೆ ತಮ್ಮ ಸ್ವರೂಪವನ್ನು ಮೊದಲು ಏನು ಮಾಡಬೇಕು ಅಂತಂದರೆ ತಿಳಿಬೇಕು. ಇಲ್ಲಿಂದನೇ ಶುರು. ನಾವು ಎಲ್ಲಿಂದಲೂ ಶುರು ಮಾಡಿ ಬರ್ತಾ ಇದ್ದೀವಿ, ಆದರೆ ನಿಜವಾಗಿ ಎಲ್ಲಿಂದ ಶುರು ಆಗಬೇಕು? ನನ್ನಿಂದನೇ ಏನಾಗಬೇಕು ಅಂತಂದರೆ ಶುರು ಆಗಬೇಕು. ಅದಕ್ಕೆ ತನ್ನ ಆತ್ಮಸ್ವರೂಪವನ್ನು ಕಂಡುಕೊಳ್ಳದೆ ಕೇವಲ ಬಾಯಿ ಮಾತಿನಿಂದ ನಾವೇನು ಮಾಡ್ತೀವಿ ಅಂತಂದ್ರೆ ನುಡಿಯುತ್ತಾ, ಇದು ಒಂದಾಯಿತು. ಇನ್ನೊಂದು ಇದ್ರ ಜೊತೆಗೆ ಏನಿದೆ ಅಂದರೆ, ಯಾರು ತಮ್ಮ ಆತ್ಮಸ್ವರೂಪವನ್ನು ಕಂಡುಕೊಂಡು ಸಂತೋಷವನ್ನು ಪಡ್ತಿರ್ತಾರಲ್ಲ ಅವರನ್ನು ನೋಡಿ ಇವನೊಂದು ಎಕ್ಸ್ಟ್ರಾ ಇರ್ತದೆ ಗುಣ, ಏನಪ್ಪ ಅಂದರೆ ಇನ್ನೊಬ್ಬರ ನಿಂದನೆ. ಅಂಥವರನ್ನು ನಿಂದಿಸ್ತಾ ನೀತಿಯನ್ನು ಕಾಣದ ಮನುಷ್ಯರು, ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ನೈತಿಕತೆಯೂ ಕೂಡ ಇವನೊಳಗೆ ಇಲ್ಲ. ಅಂಥ ಮನುಷ್ಯ ಈ ಭೂಮಂಡಲದಲ್ಲಿ ತಾನೇ ಏನಿದ್ದಾನಂದ್ರೆ ಉಭಯಭ್ರಷ್ಟನಾಗುವನು. ಅಂದರೆ ಆ ವ್ಯಕ್ತಿ ಅವನು ವರ್ತಮಾನ ನಾಶ ಆಯಿತು ಅಂತಂದ್ರೆ ಭವಿಷ್ಯನೂ ಕೂಡ ನಾಶ ಆದಾಗಿದೆ. ವರ್ತಮಾನದಲ್ಲಿ ಅವ ನಿಂದನೆ ಮಾಡ್ತಕ್ಕಂಥದ್ದನ್ನು, ಇನ್ನೊಬ್ಬರ ಇನ್ನೊಬ್ಬರ ದೋಷಗಳನ್ನು ಚರ್ಚೆ ಮಾಡ್ತಕ್ಕಂಥವನು, ಅವುಗಳನ್ನು ಪ್ರಕಟಪಡಿಸ್ತಕ್ಕಂಥ ಮನುಷ್ಯ ಒಳ್ಳೆಯದನ್ನು ಕೂಡ ಕೆಟ್ಟದ್ದದ ಅಂತ ತಿಳ್ಕೊಂಡ ಇನ್ನೊಬ್ಬರಿಗೆ ಪ್ರತಿಪಾದನೆ ಮಾಡ್ತಕ್ಕಂಥವು ಏನಿದ್ದಾನಲ್ಲ ಅವನು ವರ್ತಮಾನ ಸಮಯನೂ ನಾಶ ಆಗ್ತಿದೆ, ಅದರ ಜೊತೆಗೆ ಮುಂದಿನ ಭವಿಷ್ಯವೂ ಕೂಡ ಒಂದು ಏನಾಯಿತು ಅಂತಂದ್ರೆ ನಾಶ ಆಯಿತು, ಅದು ಕೆಟ್ಟು ಹೋಯಿತು. ವರ್ತಮಾನ ಬಿಗಡಾ ತೋ ಭವಿಷ್ಯ ಬಿಗಡ ಹೀ ಜಾಯಿಗ. ಆ ಕಾರಣದಿಂದ ಅಂಥ ಒಂದು ಮನುಷ್ಯರಾಗಿ ನಾವೇನಾದರೂ ನಮ್ಮಲ್ಲಿ ಇಂಥ ಗುಣಗಳಿದ್ದು ಅಂದರೆ ಅವುಗಳನ್ನು ಏನು ಮಾಡೋದಿದೆ ಅಂತಂದ್ರೆ ಬಿಟ್ಟು ಕೊಡೋದಿದೆ. ಆದರೆ ವಿಶೇಷಾರ್ಥದೊಳಗೆ ಬಹಳ ಸುಂದರವಾಗಿ ಏನಾಗಿದೆ ಅಂತಂದರೆ ಈ ವಿಷಯ ವ್ಯಕ್ತ ಆಗಿದೆ ನೋಡಿ. ಇಲ್ಲಿ ಆತ್ಮಜ್ಞಾನಿಯು ಕೃತಕ ವೇಷಧಾರಿ ಡಂಬಾಚಾರಿಗಳನ್ನು, ಕೇವಲ ಬಾಯಿ ಬಡಕರನ್ನು ಕಂಡು ಪಾಪ ವಾಸ್ತವಿಕ ಧರ್ಮ ಸ್ವರೂಪವನ್ನು ತಿಳಿದುಕೊಳ್ಳದೆ ಅರಿಯದೆ ಅಜ್ಞಾನದಿಂದ ಕೆಟ್ಟು ಹೋಗುತ್ತಿದ್ದಾರೆ, ಭ್ರಷ್ಟರಾಗುತ್ತಿದ್ದಾರೆ ಎಂದು ಮರುಗಿದ್ದಾನೆ. ಈ ಪದ್ಯದೊಳಗೆ ಆತ್ಮಜ್ಞಾನಿ ಏನು ಮಾಡ್ತಾ ಇದ್ದಾನಂತಂದ್ರೆ ಅವನ ಸುತ್ತಲೂ ಇರತಕ್ಕಂಥ ಇವರನ್ನೆಲ್ಲ ನೋಡ್ತಾ ಇದ್ದಾರೆ. ವೇಷಧಾರಿ ಇದ್ದಾರೆ, ಡಂಬಾಚಾರಿಗಳಿದ್ದಾರೆ, ಆಮೇಲೆ ಕೇವಲ ಬಾಯಿ ಬಡುಕರನ್ನು, ಕೇವಲ ಮಾತುಗಳ ಮಾತ್ರ ಸಾಕಷ್ಟು ಎಷ್ಟು ಬೇಕಷ್ಟು ಮಾತುಗಳನ್ನು ಹೇಳ್ತಿರ್ತಾರೆ.
ಇಂಥವರನ್ನೆಲ್ಲ ನೋಡಿ ಪಾಪ ವಾಸ್ತವಿಕ ಧರ್ಮ ಸ್ವರೂಪವನ್ನು ಏನು ಮಾಡಿಲ್ಲ ಅಂತಂದರೆ ಇವರು ತಿಳ್ಕೊಂಡೇ ಇಲ್ಲ, ಅದನ್ನು ಅರ್ತಿಲ್ಲ. ಅದಕ್ಕೆ ಅಜ್ಞಾನದಿಂದ ಏನಾಗ್ತಾ ಇದ್ದಾರೆ ಅಂದರೆ ಕೆಟ್ಟು ಹೋಗುತ್ತಿದ್ದಾರೆ, ಭ್ರಷ್ಟರಾಗುತ್ತಿದ್ದಾರೆ ಎಂದು ಮರುಗಿದ್ದಾನೆ. ಇದು ಮರುಕು ಉತ್ಪನ್ನ ಆಗಿದೆ. ಯಾಕಂದ್ರೆ ಅವರೆಲ್ಲ ನಮ್ಮವರೇ. ಇಲ್ಲೇನು ಹೇಳ್ತಾ ಇದ್ದಾರಲ್ಲ, ಎಲ್ಲ ದೋಷಗಳನ್ನು ಹೊಂದಿರತಕ್ಕಂಥವ್ರು ಕೂಡ ನಮ್ಮ ಜೊತೆಗಿದ್ದಂಥವರೇ. ಅದಕ್ಕೆ ಜ್ಞಾನಿಗೆ ಇವರನ್ನೆಲ್ಲ ನೋಡಿ ಏನಾಗ್ತಾ ಇದೆ ಅಂತಂದ್ರೆ ಮರುಕು ಹುಟ್ಟುತ್ತಾ ಇದೆ. ಇಂಥ ಪರ್ಯಾಯವನ್ನು ಪ್ರಾಪ್ತ ಮಾಡಿಕೊಂಡ, ಮನುಷ್ಯ ಪರ್ಯಾಯವನ್ನು ಪ್ರಾಪ್ತ ಮಾಡಿಕೊಂಡ, ಉತ್ತಮ ಕುಲವನ್ನು ಪ್ರಾಪ್ತ ಮಾಡಿಕೊಂಡ ವೇಷಧಾರಿಗಳನ್ನು, ನಂಬಾಚಾರಿಗಳನ್ನು, ಕೇವಲ ಬಾಯಿ ಬಡಕರನ್ನು, ಇಂಥದ್ದೆಲ್ಲ ಪ್ರಾಪ್ತಾಗಿನೂ ಕೂಡ ಈ ರೀತಿಯಾಗಿ ಧರ್ಮ ಸ್ವರೂಪವನ್ನು ತಿಳ್ಕೊಳ್ಳದೆ ಅವ್ರು ಏನಾಗ್ತಾ ಇದ್ದಾರೆ ಅಂದರೆ ಭ್ರಷ್ಟ ಆಗ್ತಾ ಇದ್ದಾರಲ್ಲಪ್ಪ ಅಂತ ಅವನಿಗೆ, ಜ್ಞಾನಿಗೆ ಏನಾಗ್ತಾ ಇದೆ ಅಂತಂದ್ರೆ ಮರುಕು ಹುಟ್ಟುತ್ತಾ ಇದೆ. ಇಷ್ಟೇ ಅಲ್ಲ, ನೀತಿ ನ್ಯಾಯ ಧರ್ಮವನ್ನರಿಯದ ಮನುಷ್ಯನು ತನ್ನ ಸ್ವರೂಪವನ್ನು ನಿಂದಿಸುತ್ತಾ ಈ ಭೂತಳದಲ್ಲಿ ಎರಡೂ ರೀತಿಯಿಂದ ಭ್ರಷ್ಟನಾಗಿ ಅನಂತ ಸಂಸಾರವನ್ನು ಇನ್ನಷ್ಟು ಪುಷ್ಟು ಮಾಡಿಕೊಳ್ಳುತ್ತಿದ್ದಾನೆ ಎಂದು ದುಃಖಿಸಿದ್ದಾನೆ. ಜ್ಞಾನಿಗೆ ಅವರನ್ನು ನೋಡಿ ಏನಾಗ್ತಾ ಇದೆ ಅಂತಂದ್ರೆ ತಿಳಿತಾ ಇದೆ, ನ್ಯಾಯ, ನೀತಿ, ನ್ಯಾಯ ಮತ್ತು ಧರ್ಮ. ಒಂದು ನೀತಿ, ಒಂದು ನ್ಯಾಯ ಮತ್ತು ಧರ್ಮ, ಇವು ಮೂರು ಏನಿದಾವ ಅಂತಂದ್ರೆ ಮನುಷ್ಯನ ಜೀವನದ ಆಧಾರಗಳು. ನ್ಯಾಯ, ನೀತಿ, ಧರ್ಮಗಳಿಲ್ಲದೇ ಇರುವಂಥ ಜೀವನಕ್ಕೆ ಏನು ಬೆಲೆ ಇಲ್ಲ. ಆ ಕಾರಣದಿಂದ ಇವು ನೀತಿ ಇರಬೇಕು, ನ್ಯಾಯ ಇರಬೇಕು, ಮತ್ತು ಜೊತೆಗೇನಿರಬೇಕು ಅಂದ್ರೆ ಧರ್ಮ ಸಂಪನ್ನರಿರಬೇಕು. ಸಾಮಾನ್ಯವಾಗಿರ್ತಕ್ಕಂಥವು ಇವು ಲೋಕ ವ್ಯವಹಾರದೊಳಗೂ ಕೂಡ ಇರುವಂಥವುಗಳಿದಾವೆ. ಯಾಕಂದ್ರೆ ನಾವು ನಿನ್ನ ಹತ್ರ ನೀತಿ ಐತಿಲ್ಲಪ್ಪ ಅಂತ ತಿಳ್ಕೊಂಡು ಕೇಳ್ತಿರ್ತೀವಿ. ಯಾರಿಗಾದ್ರು ಅವನ ಮಾತಿಗೆ ತಪ್ಪಿದ ಅಂತಂದ್ರೆ, ಅವನ ನಡವಳಿಕೆಯಲ್ಲಿ ಏನಾದರೂ ತಪ್ಪು ಹೋಯಿತು ಅಂತಂದ್ರೆ ನೀತಿ ಇಲ್ಲದ ವ್ಯಕ್ತಿ ಅಂತ ತಿಳ್ಕೊಂಡು ನಾವು ಏನು ಮಾಡ್ತೀವಿ ಅಂತಂದು ನೋಡ್ತಿರ್ತೀವಿ. ಅದಕ್ಕೆ ನೀತಿ ಏನಿದೆಯಲ್ಲ, ಇದು ಬಹಳಷ್ಟು ಏನಿದೆ ಅಂದರೆ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದಿದೆ. ಸಮಾಜದೊಳಗೆ ಏನು ಬೇಕು ಅಂದರೆ ಬದುಕ್ತಕ್ಕಂಥ ಒಂದು ನೀತಿ ಬೇಕು, ಒಂದು ನಿಯಮ ಬೇಕು, ಒಂದು ನ್ಯಾಯಯುತವಾಗಿರ್ತಕ್ಕಂಥ ಮಾರ್ಗವನ್ನು ಅನುಸರಿಸ್ತಾ ಇರಬೇಕು. ಅದರ ಜೊತೆಗೆ ಧರ್ಮ ನಮ್ಮ ಜೊತೆಗೆ ಏನಾಗಿರಬೇಕು ಅಂದರೆ ಯಾವಾಗಲೂ ಇರಬೇಕು. ಅದಕ್ಕೆ ಈ ನ್ಯಾಯ, ನೀತಿ, ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಿಕ್ಕ ದೃಷ್ಟಾಂತ ಬರ್ತದೆ. ಚಾಣಕ್ಯನಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಕಥೆ ಬರ್ತದ. ನೀವು ಕೇಳಿರಬಹುದು ಅದನ್ನು, ಆದರೂ ನೆನಪು ಮಾಡ್ಕೊಳ್ಳೋದು. ಅಂದರೆ ಸಾಮಾನ್ಯ ನೀತಿ ಹೆಂಗಿರ್ತದೆ ಜಗತ್ತೊಳಗೆ ಅನ್ನುವಂಥದ್ದು. ಒಬ್ಬ ನೀತಿಯಿಂದ ಬದುಕ್ತಿದ್ದ ಅಂತಂದ್ರೆ, ಧರ್ಮದಿಂದ ಬದುಕ್ತಿದ್ದ ಅಂತಂದ್ರೆ, ನ್ಯಾಯದಿಂದ ಬದುಕ್ತಿದ್ದ ಅಂದ್ರೆ ಅವನ ಜೀವನ ಎಷ್ಟು ಪವಿತ್ರ ಇರ್ತದೆ ಅನ್ನಲಿಕ್ಕೆ ಈ ಮಾತು. ಚಂದ್ರಗುಪ್ತ ಮೌರ್ಯನ ಸಮಯದೊಳಗೆ ಇದು ಹೆಂಗೆ ಮಳೆ ಸುರಿತಾ ಇದ್ರಲ್ಲ, ಈಗ ಹಿಂಗೆ ಧಾರಾಕಾರವಾಗಿ ಮಳೆಗಾಲ ಮುಗಿದ ನಂತರ ಚಳಿಗಾಲ ಬರೋದಿತ್ರಿ. ಚಳಿಗಾಲ ಬರುವಂಥ ಸಮಯದೊಳಗೆ ಭಾಳಷ್ಟು ಜನ ಲೆಕ್ಕ ಹಾಕಿ ಏನು ಹೇಳಿದರು ಅಂದರೆ, ಮುಂದೆ ಬರುವಂಥ ಚಳಿಗಾಲ ಭಯಂಕರ ಇರೋದು. ಅದಕ್ಕೆ ಇಂಥ ಚಳಿಗಾಲದೊಳಗೆ ನಮ್ಮ ದೇಶದ ಜನರನ್ನು ಏನು ಮಾಡಬೇಕಾಗಿದೆ ಅಂತಂದ್ರೆ ನಾವು ರಕ್ಷಿಸಬೇಕಾಗಿದೆ. ಅದಕ್ಕೆ ದೇಶದ ಜನರನ್ನು ರಕ್ಷಣೆ ಮಾಡಬೇಕಾಯ್ತು ಅಂದ್ರೆ ಅವರಿಗೆಲ್ಲ ಏನು ಬೇಕು ಅಂತಂದ್ರೆ, ಬಹಳಷ್ಟು ಜನರು ಹೆಂಗಿದ್ದಾರೆ ಅಂತಂದ್ರೆ ಬಹಳ ನಾಜೂಕ್ ಪರಿಸ್ಥಿತಿ ಅವರಿದ್ದಾರೆ. ಅಂಥವರಿಗೆ ಚಳಿಯಿಂದ ಉಳಿಸ್ಲಿಕ್ಕೆ ಅವ್ರಿಗೆ ಏನು ಬೇಕು ಅಂತಂದ್ರೆ ಒಂದಿಷ್ಟು ರಗ್ಗಗಳ, ಕಂಬಳಿಗಳು ಬೇಕಾಗ್ತಾವಲ್ಲ ಅಂತ ತಿಳ್ಕೊಂಡ ವಿಚಾರ ಮಾಡಿದ. ಅವಾಗ ಚಾಣಕ್ಯ ಏನು ಮಾಡಿದ ಅಂತಂದ್ರೆ ಮಂತ್ರಿ ಮಂಡಲದ ಸಭೆಯನ್ನು ಕರೆದ ಏನು ಮಾಡಿದ ಅಂತಂದ್ರೆ ಇದನ್ನ ಮೀಟಿಂಗ್ದೊಳಗೆಲ್ಲ ಹೇಳಿದ. ಅವಾಗ ಎಲ್ಲರೂ ಇಲ್ಲ ಸರಿ ಇದೆ ನೀವು ಹೇಳೋದ ಅಂತ ಕಂಬಳಿಗಳನ್ನು ತಯಾರು ಮಾಡೋದು ಅಂತ ತಿಳ್ಕೊಂಡು ಹೇಳಿದರು. ಅವಾಗಿನ ಕಂಬಳಿ ತಯಾರು ಮಾಡಬೇಕಾದ್ರೆ ಕಂಬಳಿ ತಯಾರು ಮಾಡೋರು ಬೇಕಲ್ಲ, ಅದನ್ನು ನೇಯುವಂಥವ್ರು. ಅದಕ್ಕೆ ಏನು ಹೇಳಿದರು ಅಂತಂದ್ರೆ, ದೇಶದೊಳಗೆ ಎಲ್ಲೆಲ್ಲಿ ಇದ್ದಾರಲ್ಲ ಅಂಥವ್ರನ್ನೆಲ್ಲ ಕಂಬಳಿ ತಯಾರು ಮಾಡೋರನ್ನ ಕರೆಸ್ರಿ. ಇನ್ನೂ ನಮ್ಮ ಹತ್ರ ಎಷ್ಟು ಟೈಮ್ ಇದೆ, ಒಂದು ದೋಷಿಗೆ ಎಷ್ಟು ನೇಯ್ತಾನ ಅಂಥದ್ದೆಲ್ಲ ಲೆಕ್ಕ ಹಾಕಿ ಏನು ಮಾಡಿದ್ರು ಅಂತಂದ್ರೆ ಒಂದು ತೊಡೆ ಜನರನ್ನೆಲ್ಲ ಏನು ಮಾಡಿದ್ರು, ಕರೆಸಿದ್ರು. ಅವರಿಗೆ 8-10 ದಿನಗಳವರೆಗೆ ಅಥವಾ 15 ದಿನಗಳವರೆಗೆ ಏನೇನು ಬೇಕಾದೆಲ್ಲ ವ್ಯವಸ್ಥೆ ಮಾಡಿದರು. ಮತ್ತು ಅವ್ರಿಗೆ ಅಲ್ಲೇ ಇಟ್ಕೊಂಡು ಏನು ಮಾಡಿದ್ರು ಅಂದರೆ ಕಂಬಳಿಗಳನ್ನು ತಯಾರು ಮಾಡಲಿಕ್ಕೆ ಹಚ್ಚಿದ್ರು, ಅಥವಾ ಒಂದು ವಸ್ತ್ರಗಳನ್ನು ತಯಾರು ಮಾಡಲಿಕ್ಕೆ ಹಚ್ಚಿದ್ರು, ಹೊದ್ಕೊಳ್ತಕ್ಕಂಥವುಗಳು. ಅದನ್ನೆಲ್ಲ ಏನು ಮಾಡಿದ್ರು ಅಂದರೆ ತಯಾರು ಮಾಡಿ ಪ್ಯಾಕ್ ಮಾಡಿದರು. ಸುಮಾರು ಒಂದು 10,000 ಏನು ಮಾಡಿದರು ಅಂತಂದ್ರೆ ಕಂಬಳಿಗಳನ್ನು ರೆಡಿ ಮಾಡಿ ಒಂದು ಕಡೆಗೆ ಏನು ಮಾಡಿದ್ರು ಅಂದರೆ ಸ್ಟೋರ್ ಮಾಡಿದರು. ಇದು ಸುದ್ದಿ ಎಲ್ಲ ಕಡೆಗೆ ಹಬ್ಬಿತು. ಚಂದ್ರಗುಪ್ತನ ನೆರೆ ರಾಜ್ಯದೊಳಗೆ ಕೂಡ ಒಬ್ಬ ರಾಜ ಇದ್ದ. ಅವ ಏನು ಮಾಡಿದ ಅಂತಂದ್ರೆ
ಅವನು ಮಂತ್ರಿಗಳು ಹೇಳ್ರು, ರಾಜರ ಚಂದ್ರಗುಪ್ತ ಇಷ್ಟು ಜನಪ್ರಿಯ ಆಗಲಿಕ್ಕೆ ಕಾರಣ ಏನಂದ್ರೆ ಜನರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ನಾವು ಏನು ಮಾಡ್ತಾನಂತಂದ್ರೆ ಪ್ರೀ ಪ್ಲ್ಯಾನ್ ಮಾಡಿ ಒದಗಿಸ್ತಾನವು. ಅದಕ್ಕೆ ನಾವು ಕೂಡ ನಮ್ಮ ರಾಜ್ಯದೊಳಗೆ ಹಿಂಗೆ ಮಾಡೋಣಲ್ಲ ಅಂತ ವಿಚಾರ ಮಾಡಿ ಏನು ಮಾಡಿದ ಅವನು, ಮುಂದೆ ಬರ್ತಕ್ಕಂಥ ಚಳಿಗಾಲ ಭಾಳ ಭೀಕರ ಇರೋದರಿಂದ ಜನರಿಗೆ ಒದ್ಕೊಳ್ಳಿಕ್ಕೆ ಅವ ಏನು ಮಾಡೋವಿದ್ದಾನಂತಂದ್ರೆ ವಸ್ತ್ರಗಳನ್ನು ಕೊಡೋವಿದ್ದಾನ, ಅವುಗಳನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ನಾವು ಅದನ್ನು ಮಾಡೋಣ ಅಂತ ತಿಳ್ಕೊಂಡು ಹೇಳಿದ. ಮಂತ್ರಿಗಳು ಸೂಚಿಸಿದ್ರು. ಅವಾಗ ಅವ್ನು ದೊರೆ ಏನು ಮಾಡಿದ ಅಂತಂದ್ರೆ ಅದಕ್ಕೆ ರಾಜ್ಯ ಬೊಕ್ಕಸದೊಳಗೆ ಎಷ್ಟು ಸಂಪತ್ತಿ ಇರ್ತದಲ್ಲ ಬೇಕಲ್ಲ, ಅದಕ್ಕೆ ನೋಡಿದ್ರು ಆ ಖರ್ಚಿಗೆ ಟ್ಯಾಲಿ ಮಾಡಿ ನೋಡಿದಾಗ ಅವ್ರು ರಾಜನಿಗೆ ಅನಿಸ್ತು, ನಾವು ಇದ್ರೊಳಗೆ ಏನಿಲ್ಲ ಅಂತಂದ್ರೆ ಇವುಗಳನ್ನ ತಯಾರು ಮಾಡಿ ಜನರಿಗೆ ಒದಗಿಸುವಷ್ಟು ನಮ್ಮ ಹತ್ರ ಏನಿಲ್ಲ ಅಂದ್ರೆ ಬಂಡವಾಳ ಇಲ್ಲ. ಅದಕ್ಕೆ ನಾವೇನಿದೆ ಈ ಕಾರ್ಯಕ್ರಮವನ್ನು ಏನು ಮಾಡೋದು ಬೇಡ ಅಂದ್ರೆ ಹಮ್ಕೊಳ್ಳೋದು ಬೇಡ. ಅವಾಗ ಮಂತ್ರಿಗಳು ಹೇಳಿದ್ರು, ಇಲ್ಲ ಒಟ್ಟು ಏನಾದರೂ ಯೋಗ್ಯ ಮಾರ್ಗದಿಂದ ಆಗಲಿಲ್ಲ ಅಂತ ತಿಳಿರಿ, ಅಡ್ಡ ಮಾರ್ಗದಿಂದಲೇ ಗೊತ್ತು ಏನಾರು ಮಾಡಕ್ಕೆ ಬರ್ತದೆ ಅಂತ ನೋಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಅವಾಗ ಭಾಳಷ್ಟು ಜನ ಮಂತ್ರಿಗಳಿದ್ದು ಅವರೆಲ್ಲ ವಿಚಾರ ವಿನಿಮಯ ಮಾಡಿ ಮರುದಿವ್ಸ ಮತ್ತೆ ಮೀಟಿಂಗ್ ಕೂಡಿದ್ರು. ಅವಾಗ ಒಬ್ಬ ಮಂತ್ರಿ ಹೇಳ್ದ, ಅವೆಲ್ಲ ಪ್ಲ್ಯಾನಿಂಗ್ ಕೊಟ್ಟಿದ್ದು ಎಲ್ಲರಿಗೂ, ಪ್ರಭು ನ್ಯಾಯ ಮಾರ್ಗದಿಂದ ನಾವು ತಯಾರು ಮಾಡಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಅವುಗಳನ್ನು ಎಲ್ಲರಿಗೂ ಹಂಚ್ಲಿಕ್ಕೆ ಆಗೋದಿಲ್ಲ. ಆದರೆ ನೀವು ತಪ್ಪು ತಿಳ್ಕೊಳ್ಳಂಗಿಲ್ಲ ಅಂದ್ರೆ ಒಂದು ವಾಮ ಮಾರ್ಗವನ್ನು ಹೇಳ್ತೀನಿ ಅಂದ. ಏನಿಲ್ಲ, ಈಗಾಗಲೇ ಚಂದ್ರಗುಪ್ತ ಇಂತಿಷ್ಟು ಅವೆಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಅವು ಇಟ್ಟದ್ದನ್ನು ಏನು ಮಾಡೋಣ ಅಂತಂದ್ರೆ ನಾವು ಹೊತ್ಕೊಂಡು ಬರೋಣ, ತೊಗೊಂಡು ಬರೋಣ. ರಾಜನಿಗೆ ಈ ಒಂದು ಕಿವಿ ಮಾತನ್ನು ಏನು ಮಾಡಿದ ಅಂತಂದ್ರೆ ಒಬ್ಬ ಮಂತ್ರಿ ಹೇಳಿದ. ಅವಾಗ ರಾಜ ಅಂದ, ಇಂಥದ್ದು ಮಾಡಬಾರ್ದಂತಂದ. ಆದರೂ ಕೂಡ ಇದಕ್ಕೆ ಮತ್ತೊಂದು 4-5 ಜನ ಮಂತ್ರಿಗಳು ಎದ್ದಿತ್ತು ಹೇಳ್ರು, ಪ್ರಭು ರಾಜನೀತಿ ಇತ್ತಿದ, ಹಿಂಗೆ ಮಾಡೋದು ತಪ್ಪೇನದ, ಅದಕ್ಕೆ ಅದು ತೊಗೊಂಡು ಬಂದು ನಾವು ಇಲ್ಲಿ ನಮ್ಮ ಪ್ರಜೆಗಳಿಗೆ ಏನು ಮಾಡೋದು ಕೂಡ ನಾವು ಪ್ರಜೆಗಳನ್ನ ರಕ್ಷಣೆ ಮಾಡೋದು ತೆಗೆದಿದೆ ನಮ್ಗೆ, ಎಲ್ಲಿಂದ ತೊಗೊಂಡು ಬಂದೀವಿ ಅದನ್ನೇನು ಕೇಳಂಗಿಲ್ಲ ಅವರು. ಅದಕ್ಕೆ ನಾವು ಏನು ಮಾಡೋಣ ಅಂತಂದ್ರೆ ಮಾಡಿದ್ರೆ ಏನು ತಪ್ಪಾಗಲಿಕ್ಕಿಲ್ಲ ನೋಡ್ರಿ ಅಂತ ತಿಳ್ಕೊಂಡು ಹೇಳಿದ. ಅವಾಗ ರಾಜನ ಕಿವಿ ತುಂಬಿದ್ರು. ರಾಜ ಏನಂದ, ನೋಡ್ರಿ ನೀವೆಲ್ಲ ಮಂತ್ರಿಗಳು ಏನು ಪ್ಲ್ಯಾನ್ ಮಾಡ್ತೀರಿ ಮಾಡ್ರಿ, ಹಂಗೆ ಏನು ಮಾಡಕ್ಕೆ ಬರ್ತೈತಿ ಹೇಳ್ರಿ ಹಂಗಾದ್ರೆ. ಏನಿಲ್ಲ, ಅವುಗಳನ್ನ ಎಬ್ಸ್ಕೊಂಡು ಬರೋದಾದ್ರೆ ಬೇಕಲ್ಲ, ಅದಕ್ಕೆ ಯಾರು ಬರಲ್ಲ, ಅಂಥವ್ರದ್ದೊಂದು ಟೀಮ್ ಇದೆ ನಮ್ಮ ದೇಶದೊಳಗೆ. ವಾಂಟೆಡ್ ಪರ್ಸನ್ಸ್ ಇರ್ತಾರೆ ಯಾವಾಗಲೂ, ಮೋಸ್ಟ್ ವಾಂಟೆಡ್ ಪರ್ಸನ್ಸ್. ಅಂಥ ಕಳ್ಳರ ಸಮೂಹವನ್ನು ಯಾರದಾರ ಅಂತ ತಿಳ್ಕೊಂಡು ಎಲ್ಲ ಲಿಸ್ಟ್ ರೆಡಿ ಮಾಡಿದ್ರು. ಅವಾಗ ಒಂದು 5-6 ಜನರದ್ದು ಏನಿದ್ರಪ್ಪ ಅಂದ್ರೆ ಭಾಳ ಸ್ಟ್ಯಾಂಡರ್ಡ್ ಏನಿದ್ರು ಅಂತಂದ್ರೆ ಕಳ್ಳರಿದ್ರು. ಕಳ್ಳತನ ಮಾಡಬೇಡ್ರಿ ಅನ್ನುವಂಥ ರಾಜ ಕಳ್ಳತನ ಮಾಡಿಸ್ಲಿಕ್ಕೆ ಏನು ಮಾಡ್ಲಿಕ್ಕತ್ತ ಅಂತಂದ್ರೆ ಹುಡುಕ್ಲಿಕ್ಕತ್ತ. ಅಂದ್ರೆ ಶುರು ಆಯ್ತು ಅಲ್ಲಿಂದ ನೀತಿ ತಪ್ಪಿದ, ನೀತಿಯೊಳಗೆ ಫೇಲ್ ಆದ. ಆಮೇಲೆ ಸೈನಿಕರನ್ನು ಕಳಿಸಿದ, ಅವ್ರನ್ನ ಕರ್ಕೊಂಡು ಬರ್ರಿ ಅಂತ ತಿಳ್ಕೊಂಡು. ಸೈನಿಕರು ಯಾವಾಗ ಇವ್ರ ಮನೆಗೆ ಬಂದರು, ಇವ್ರು ನಡಗಲಕ್ಕೆ ಶುರು ಆದರು. ಯಾಕೆ ರಾಜ ನಮ್ಮನ್ನು ಕರೆಸ್ಲಿಕ್ಕತ್ತಾನಂದ್ರೆ ನಾವೇನು ರಾಜ ಯೋಗ್ಯವಾದ ಕೆಲಸ ಮಾಡೋ ಮಂದಿ ಅಲ್ಲ, ಅದಕ್ಕೆ ನಮ್ಮನ್ನು ಒಯ್ದು ಒಳಗೆ ಗಿಳಗೆ ಹಾಕ್ಯಾನಂತ ತಿಳ್ಕೊಂಡು ಅಂಚೆ ಹೋಗಲಿಲ್ಲ. 1ನೇ ದಿವಸ ಹೋಗಲಿಲ್ಲ ಯಾರು. ಪುನಃ ಮತ್ತೆ ಬಂದರು ಸೈನಿಕರು, ಇಲ್ಲ ನಿಮ್ಗೇನು ಶಿಕ್ಷೆ ಕೊಡೋಂಗಿಲ್ಲ, ನಿಮ್ಮ ಕಡೆ ಒಂದು ಕೆಲಸ ಇದೆ, ಅದಕ್ಕೆ ರಾಜ ಕರ್ಲಿಕ್ಕತ್ತಾರ ಅಂತ ತಿಳ್ಕೊಂಡು ಅಂದಾಗ ಇವರೆಲ್ಲ ಹೋಗಿ ತೆಳಗೆ ಚಂಡ್ ಹಾಕಿ ಏನು ಮಾಡಿದ್ರು ಅಂದ್ರೆ ನಿಂತು ರಾಜನ ಎದುರಿಗೆ. ಮ್ಯಾಲೆ ಮುಖ ಮಾಡೋಕೆ ಅವ್ರಿಗೆ ಮುಖ ಇರಲಿಲ್ಲ, ಯಾಕಂದ್ರೆ ಎಲ್ಲರೂ ಏನಿದ್ರು ಅಂತಂದ್ರೆ ಕಳ್ರ ಇದ್ದಾರೆ ಅವರು, ದರೋಡೆಕೋರ್ರು. ಅವಾಗ ರಾಜ ಅವನ ಮಂತ್ರಿಗಳು ಹೇಳಿದ್ರು, ಏನಿಲ್ಲ ಹಿಂಗೆ ನಾವು ದೇಶದೊಳಗೆ ಏನು ಮಾಡ್ಬೇಕು ಮಾಡೀವಿ ಅಂತಂದ್ರೆ ಎಲ್ಲರಿಗೂ ಬಟ್ಟೆಗಳನ್ನು ಹಂಚ್ಬೇಕು ಮಾಡಿದ್ದೀವಿ, ಚಳಿ ಬರೋದಲ್ಲ, ಅದಕ್ಕೆ ಅದರಿಂದ ರಕ್ಷಣೆ ಆಗಲಿಕ್ಕೆ ನಾವು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹಿಂಗೆ ನಮ್ಮ ಕಡೆಗೆ ತಯಾರು ಮಾಡೋ ಶಕ್ತಿ ಇಲ್ಲ, ಅದು ತಯಾರು ಮಾಡಿದ್ದು ಒಂದು ಜಾಗದೊಳಗೆ ಇದ್ದಾವೆ, ಅವುಗಳನ್ನು ಏನು ಮಾಡೋದಿದೆ ಅಂತಂದ್ರೆ ತೊಗೊಂಡು ಬರೋದಿದೆ. ಅದಕ್ಕೆ ನೀವು ಏನಿದ್ದೀರಿ ಅಂದರೆ ಎಕ್ಸ್ಪರ್ಟ್ ಇದ್ದೀರಿ, ಅದಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ ಅವ್ರು ತೊಗೊಂಡು ಬರಬೇಕು ಅಂತ ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಆಯಿತು. ರಾಜ ಇಂಥದ್ದು ಹೇಳ್ಕದಲ್ಲ ಇಮ್ಮ ಅಂತ ತಿಳ್ಕೊಂಡ. ಆದರೂ ಕೂಡ ಇನ್ನು ನಾವು ಅದ್ರಾಗ ನಮ್ಮ ಕೆಲಸನ ಅದೈತೆ ಅಂದ್ರೊಳಕೇನು ಮಾಡೋದು ಏನಿದೆ. ಆದರೂ ಕೂಡ ಒಂದೇನು ಭಯ ಇತ್ತು ಅಂದ್ರೆ ಇವರು ಎಲ್ಲಿ ಹೋಗೋರಿದ್ರಲ್ಲ ಅಲ್ಲಿಯ ಮಂತ್ರಿ ಚಾಣಕ್ಯ ಅನ್ನುವಂಥದ್ದು ಏನಿತ್ತು ಅಂತಂದ್ರೆ ಜಗತ್ತಿಗೆ ಏನಿತ್ತಂದ್ರೆ ಪರಿಚಯ ಇತ್ತು ಅವ್ರದ್ದು ವ್ಯಕ್ತಿತ್ವದ ಬಗ್ಗೆ. ಆದರೂ ಕೂಡ ದೇಶದ ಹಿತ ಆಗ್ತಿದ್ದರಿಂದ ಅಂದ್ರೊಳಗೆ ಮಾಡೋಣ ಅಂತ ತಿಳ್ಕೊಂಡು ಏನಾದ್ರೂ ಅವರ ಒಂದು 7-8 ಜನ ಕೂಡ್ಕೊಂಡು ಏನು ಮಾಡಿದ್ರು ಅಂತಂದ್ರೆ ಆಯಿತು ಅಂತ ತಿಳ್ಕೊಂಡು ಎಲ್ಲ ಮೀಟಿಂಗ್ ಮಾಡ್ಕೊಂಡು ಪ್ರೀ ಪ್ಲ್ಯಾನ್ ಮಾಡಿ ತಯಾರಾಗಿ ಹೋದರು.
ತಯಾರಾಗಿ ಹೋದರು. ಮಗಧ ದೇಶದೊಳಗೆ ಹೋಗಿ ಅಲ್ಲಿ ಆ ರಾಜಧಾನಿಯೊಳಗೆ ಹೋಗಿ ಏನು ಮಾಡಿದ್ರು ಅಂತಂದ್ರೆ, ಇನ್ನು ಮಂತ್ರಿ ಅಂದ್ರೆ ಶ್ರೇಷ್ಠ ಮಂತ್ರಿ ಅದನ್ನು ಅವ ಇರಾಮ್ ಎಲ್ಲಿ ಅಂದ್ರೆ ಅರಮನೆಯ ಸುತ್ತ ಇರ್ಬೇಕು ಎಲ್ಲಾದ್ರೆ. ಹೀಗಾಗಿ ಒಂದೆರಡು ದಿವಸ ಅಲ್ಲೇ ಎಲ್ಲ ಸರ್ಚ್ ಮಾಡಿದರು. ಎಲ್ಲೂ ಚಾಣಕ್ಯಂದ ಏನ ಸಿಗವಲ್ತು ಅಂತಂದ್ರೆ ಅಡ್ರೆಸ್ಸನ್ನ ಗೊತ್ತಾಗವಲ್ತು. ಆಮೇಲೆ ಒಬ್ಬ ಹಿರಿ ಮನುಷ್ಯ ಇದ್ದ ಆ ಊರಾಗ, ಆ ನಗರದಾಗ. ಹಂಗ ಮಾತಿಗೆ ಮಾತು ಹಚ್ಚಿ ಏನು ಮಾಡಿದ್ರು ಅಂತಂದ್ರೆ, ಚಾಣಕ್ಯ ಅವರ ಎಲ್ಲಿರ್ತಾರೋ ಅಂತ ಅವರು ಶೋಧ ಮಾಡಿದ್ರು, ಕೇಳ್ಕೊಂಡ್ರು. ಅವಾಗ ಅವ್ನು ಅಜ್ಜ ಹೇಳ್ದ, ಅವರು ಮಹಾಪುರುಷರಿದ್ದಾರಪ್ಪ, ಅವ್ರ ಅರಮನೆಯೊಳಗಾಗಲಿ ಇಂಥ ರಾಜ್ಯ ವೈಭವದೊಳಗಾಗಿ ಇರೋದಿಲ್ಲ. ಅಲ್ಲಿ ನದಿ ಇದೆ, ನದಿ ತೀರದೊಳಗೆ ಒಂದು ಏನಿದೆ ಅಂದರೆ ಗುಡಿಸಲಿದೆ, ಅಲ್ಲಿ ಇರ್ತಾರೆ ಅವ್ರು, ಹೋಗ್ರಿ ಅಂತ ತಿಳ್ಕೊಂಡ ಹೇಳಿದ್ರು. ಇನ್ನು ಅಲ್ಲಿ ಹೋಗ್ಬೇಕಾದ್ರೆ ರಾತ್ರಿನೇ ಹೋಗ್ಬೇಕಲ್ಲ, ಅದಕ್ಕೆ ಅವ್ರು ವಿಚಾರ ಮಾಡಿ ಏನು ಮಾಡಿದ್ರು ಅಂತಂದ್ರೆ, ಆ ದಿವಸ ರಾತ್ರಿಗೆ ಹೋದರು. ಎಲ್ಲಿಯೂ ಕೂಡ ಏನಿರಲಿಲ್ಲ ಅಂದ್ರೆ ಒಂದು ದೀಪ ಇರಲಿಲ್ಲ, ಏನಿರಲಿಲ್ಲ. ಸಣ್ಣದೊಂದು ಗುಡಿಸಲದೊಳಗೆ ಒಂದು ದೀಪ ಉರಿತಾ ಇತ್ತು. ನೋಡಲ್ಲಿ ಹೋದರು, ಅದರೊಳಗೆ 7-8 ಜನ ಇದ್ದರು. ಒಬ್ಬ ಏನಾದ ಅಂತಂದ್ರೆ, ನೀವೆಲ್ಲ ಇಲ್ಲೇ ಇರ್ರಿ, ನಾ ಮೊದಲು ಹೋಗಿ ನೋಡ್ತಾನೆ ಏನೈತೆ ಅಂತ ತಿಳ್ಕೊಂಡ ಸಾವಕಾಶವಾಗಿ ಹೋದ. ಹೋಗಿ ಬಾಗಿಲ ತೆಗೆದು ಏನು ಮಾಡಿದ ಅಂತಂದ್ರೆ, ಬಾಗಿಲಂದ್ರೆ ಅದಕ್ಕೇನು ಲಾಕ್ ಇಲ್ಲ, ಏನಿಲ್ಲ, ಓಪನ್ ಡೋರ್ ಇತ್ತು. ಸ್ವಲ್ಪ ಸರಿಸಿ ಇಟ್ಟ, ಇಣುಕಿ ನೋಡ್ತಾನೆ. ಇಣುಕಿ ನೋಡಿದಾಗ ಸಣ್ಣ ಕಂದ ಬೆಳಕಿನೊಳಗೆ ಅಲ್ಲೆಲ್ಲ ಏನಾಗಿದ್ದು ಅಂತಂದ್ರೆ, ಹೊಸ ಹೊಸ ಕಂಬಳಿಗಳನ್ನು ರೆಡಿ ಮಾಡಿ ಏನು ಮಾಡಿದ್ರು ಅಂತಂದ್ರೆ ಎಲ್ಲ ಕಡೆಗೆ ಇಟ್ಟಿದ್ದು. ಅದು ಕಾಣಿಸ್ತೀವಿ ನೀವು, ಭಾಳ ಸಂತೋಷ ಆಯಿತು. ನಮ್ಮ ಕೆಲಸ ಇಷ್ಟು ಸುಲಭ ಆಗ್ತೈತೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಅಂದ್ರೆ. ಅಷ್ಟರೊಳಗೆ ಹಂಗೆ ನೋಡ್ಕೊಂತ ಬಂದ, ಅಲ್ಲಿ ಒಬ್ಬ ಮಲಗಿದ್ದ. ಹರದ ಕಂಬಳಿ ಮೇಲೆ ಮಲಗಿದ್ದ. ಮತ್ತು ಒಂದು ಕಂಬಳಿ ಏನು ಹೊಚ್ಕೊಂಡಿದ್ದಲ್ಲ, ಅದು ಜಾಗ ಏನಾಗಿತ್ತು ಅಂದ್ರೆ ಕಟ್ಟಾಗಿತ್ತು, ಹರಿದಿತ್ತು. ಅಲ್ಲಿ ಮ್ಯಾಲ ಸಾವಿರಾರು ಏನದ ಅಂದ್ರೆ ಹೊಸ ಕಂಬಳಿಗಳು. ಇವರೇ ಇಂಥದ್ರ ಮೇಲೆ ಮಲಗಿದ, ಇವು ಯಾವರೇ ಒಬ್ಬ ಪಾಲಕ್ ಇರಬೇಕು ಅಥವಾ ಇದನ್ನು ರಕ್ಷಣೆ ಮಾಡುವಂಥ ಇರಬೇಕು ಅಂತ ಅನಿಸ್ತವನಿಗೆ, ಕಳ್ಳನಿಗೆ. ಅವಾಗ ಅಷ್ಟರೊಳಗೆ ಒಂದು ಹೆಜ್ಜೆ ಮುಂದಿಡು ತಡ ಇಲ್ಲ, ಏನು ಆವಾಜ್ ಆಯ್ತಲ್ಲ ಚುಳುಕ್ಕಂತ. ಅಷ್ಟಕ್ಕೆ ಆ ವ್ಯಕ್ತಿ ಏನಾದ ಅಂದ್ರೆ ಎದ್ದು ಕುಂತ. ಹೆಂಗೆ ಎದ್ದು ಕುಂತಿದ್ದ, ಅವ್ರ ಮುಖದ ಮೇಲೆ ಎಷ್ಟು ತೇಜ್ ಇತ್ತು ಅಂತಂದ್ರೆ, ಇವೇನು ಮಲಗಿಲ್ಲ, ಇವು ಎಚ್ಚರ ಇದ್ದಾನೆ ಅನ್ನೋ ಹಂಗೆ ಏನಾಗಿದ್ದ ಅಂತಂದ್ರೆ ಎಚ್ಚರ ಇದ್ದ. ನಮ್ಮ ಹಂಗೆ ಮಲಗಿದ ನಂತರ ಎದ್ದ ನಂತರ ತಾಸಲೇ ಎಚ್ಚರ ಆಗಂಗಿಲ್ಲ. ಕೆಲವೊಬ್ರು ಮಲಗಿದ ನಂತರ ಹೇಳ್ತಾರ್ರಿ, ಎದ್ದ ನಂತರ 15-20 ನಿಮಿಷ ಏನೂ ಎಚ್ಚರ ಇರೋದಿಲ್ಲ ಅವರು. ಅಂದ್ರೆ ಅವ್ರ ನಿದ್ರೆನೂ ಕೂಡ ಏನಿತ್ತು ಅಂತಂದ್ರೆ ಅಷ್ಟು ಲೈಟ್, ಅಷ್ಟು ಹಗುರವಾದಂಥ ನಿದ್ರೆ. ತಕ್ಷಣ ಎದ್ದು ಕುಂತಿದ್ದ. ಎದ್ದು ಕುಂತ ನಂತರ ಅತ್ಯಂತ ಪ್ರಸನ್ನ ವದನವನ್ನು, ಅವನ ಪ್ರಸನ್ನ ಮುಖವನ್ನು ನೋಡಿ ಕಳ್ಳನಿಗೆ ಭಾಳ ಆಶ್ಚರ್ಯ ಆಯಿತು. ಯಾವಪ್ಪ ಇವರು, ಯಾರು ಇರ್ಬೇಕು ಇವ್ರ ಅಂತಂದ. ಅಷ್ಟ್ರಾಗ ತಕ್ಷಣ ಚಾಣಕ್ಯ ಏನು ಮಾಡ್ತಾರೆ ಅಂತಂದ್ರೆ ಅವನನ್ನು ಕೇಳ್ತಾರೆ, ನೀ ಯಾರಪ್ಪ ಅಂತ. ಅಷ್ಟು ಫಾಸ್ಟ್ ಎದ್ದ, ಇನ್ನೂ ಮುಂದೆ ಬಂದಿಲ್ಲಿವ, ಅಲ್ಲೇ ಇದ್ರಿ ಇನ್ನ. ಅವಾಗ ನೀವು ಏನು ಮಾಡಿದ ಅಂತಂದ್ರೆ, ನೀ ಯಾರಪ್ಪ ಅಂತ ತಿಳ್ಕೊಂಡು ಕೇಳಿದ ಮೇಲೆ ಆ ಕಳ್ಳನಿಗೆ ಏನು ಆಶ್ಚರ್ಯ ಗೊತ್ತಿಲ್ಲ. ಆ ಪ್ರಸನ್ನ ಮುಖವನ್ನು ನೋಡಿ, ಆ ನಿಷ್ಕಪಟತೆಯನ್ನು ನೋಡಿ, ಅವರ ಕಣ್ಣಿನೊಳಗಿರ್ತಕ್ಕಂಥ ಕಾಂತಿಯನ್ನು ನೋಡಿ, ಅಷ್ಟು ಪ್ರಾಮಾಣಿಕದಾನ ಅನ್ನುವಂಥದ್ದೆಲ್ಲ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ತಕ್ಷಣ ಅವ ಏನು ಮಾಡಿಬಿಟ್ಟ ಅಂತಂದ್ರೆ, ನಾ ನೆರೆ ದೇಶದ ಕಳ್ಳಿದ್ದೀನ್ರಿ ಅಂತ ಹೇಳೇಬಿಟ್ರಿ. ಆ ವ್ಯಕ್ತಿ ನಿಷ್ಕಪಟತೆಯಿಂದ ಒಳಗೆಷ್ಟು ಸ್ವಚ್ಛಿದ್ರು ಅನ್ನುವಂಥದ್ದು ಗೊತ್ತಾಗ್ತದೆ. ಇದನ್ನು ಕೇಳಿದ ತಕ್ಷಣ ಅವ ಹೇಳೇಬಿಟ್ಟನ, ಈ ಮಗ್ಗಲಕಿನ ದೇಶದವನ ಕಳ್ಳಿದ್ದೀನ್ರಿ ಅಂತ ತಿಳ್ಕೊಂಡು ಹೇಳಿದ. ಮತ್ತು ಇಲ್ಯಾಕೆ ಬಂದು, ನನ್ನಿಂದ ಏನು ಬೇಕಾಗಿದ್ದು ನಿನಗಂತ ಕೇಳಿ. ಅವಾಗ ಅಷ್ಟೇ ಕಳ್ಳ ಏನು ಮಾಡಿದ ಅಂತಂದ್ರೆ, ಇದ್ದ ಸಂಗತಿಯನ್ನೆಲ್ಲ ಹೇಳಿದ. ಹಿಂಗೆ ಸಮಸ್ಯೆ ಆಗಿದೆ ನಮ್ಮ ದೇಶದೊಳಗೆ. ಹಿಂಗೆ ನಮ್ಮನ್ನು ಇಂಥವೆಲ್ಲ ಏನು ತಯಾರು ಮಾಡಿ ಇಟ್ಟಿದ್ದೀರಲ್ಲ, ಇದನ್ನೆಲ್ಲ ಕಳ್ತನ ಮಾಡ್ಕೊಂಡು ತೊಗೊಂಡು ಬರ್ರಿ ಅಂತ ತಿಳ್ಕೊಂಡು ಕಳಿಸಿದಾರ, ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ. ಅವಾಗ ಅವ್ನು ಹೇಳ್ದ ಚಾಣಕ್ಯ, ಇಲ್ಲಪ್ಪ, ನಮ್ಮ ದೇಶದ ಜನತೆ ಸಲುವಾಗಿ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ಅವುಗಳನ್ನು ಮಾಡಿದ್ದೀವಿ, ಮತ್ತು ನೀ ತಪ್ಪು ಮಾರ್ಗವನ್ನು ಹಿಡಿದಿದ್ದಿ ಅಂತ ತಿಳ್ಕೊಂಡು ಹೇಳ್ದ. ಅವಾಗ ಗಾಬರಿ ಆದ, ಇನ್ನು ನನ್ನ ರಾಜದಂಡನೆ ಒಪ್ಪಿಸ್ತಾರೆ ಇವರ ಅಂತ ತಿಳ್ಕೊಂಡು ಅಂಜು ನಡಗ್ಲಾಕ ಶುರು ಮಾಡಿ. ಅವಾಗ ನಿನಗೆ ಅಭಯ ಇದೆ, ನಿನಗೆ ಅಭಯದಾನ ಇದೆ, ನೀ ಹೆದರಬೇಡ,
ಅದಕ್ಕೆ ನೀ ಏನು ಮಾಡು, ಶಾಂತವಾಗಿರು ಅಂತ ತಿಳ್ಕೊಂಡು ಹೇಳಿದ. ಅವಾಗ ಅವ್ನು ಶಾಂತ ಆಗಿ, ನೀವ ಚಾಣಕ್ಯನ್ರಿ ಅಂತ ಕೇಳಿದ. ಹೌದಪ್ಪ, ನಾನೇ ಏನಿದ್ದೀನಿ ಅಂತ, ಚಾಣಕ್ಯ ಇದ್ದೀನಿ ಅಂತ ಹೇಳಿದ. ಅವಾಗ ಅವ್ನಿಗೆ ಆಶ್ಚರ್ಯ ಆಗಿ ಕಳ್ಳ ಏನು ಕೇಳಿದ ಅಂತಂದ್ರೆ, ಪ್ರಭು ನೀವು ಇಂಥ ದೊಡ್ಡ ರಾಜ್ಯದ್ದೇನಿದ್ದೀರಿ ಅಂತಂದ್ರೆ ಮಂತ್ರಿ ಇದ್ದೀರಿ, ಮುಖ್ಯ ಮಹಾಮಂತ್ರಿ ಇದ್ದೀರಿ, ನೀವು ಹೇಳಲ್ದ ಏನೂ ಕೆಲಸ ಆಗಂಗಿಲ್ಲ, ಇಲ್ಲಿ ಎಲ್ಲ ನಿಮ್ಮ ಮಾರ್ಗದರ್ಶನದೊಳಗೆ ನಡೀತದೆ. ಇಂಥ ಅಭೂತಪೂರ್ವವಾದಂಥ ಒಂದು ಅಧಿಕಾರ ನಿಮ್ಮ ಕೈಯೊಳಗಿದ್ರೂ ಕೂಡ ನೀವು ಒಂದು ಹರಕ ಕಂಬಳಿ ಅದ್ರ ಮೇಲೆ ಮಲಗಿ ಹರದೊಂದು ಕಂಬಳಿ ಹೊಚ್ಕೊಂಡಿದ್ದೀರಲ್ಲ ಪ್ರಭು, ಯಾಕೆ ಹಿಂಗೆ ಅಂತ ತಿಳ್ಕೊಂಡ ಕೈ ಮುಗಿದು ಕೇಳಿದ. ಇಲ್ಲೇ ಹೊಸ ವಿಧ ಒಂದೆರಡು ತೊಗೊಂಡು ಏನು ಮಾಡ್ಬೋದಿತ್ತು, ಮಲ್ಕೋಬೋದಿತ್ತಲ್ಲ ಅಂತ ತಿಳ್ಕೊಂಡು ಕೇಳಿದ. ಇದನ್ನು ನಾವು ಎದುರು ಸಲುವಾಗಿ ನೋಡ್ತಾ ಇದ್ದೀವಿ ಅಂತಂದ್ರೆ ನೀತಿ, ನ್ಯಾಯ, ಧರ್ಮ. ಅವಾಗ ಚಾಣಕ್ಯ ಹೇಳ್ತಾನೆ, ನೋಡಪ್ಪ ಇದೆಲ್ಲ ಏನು ನಿರ್ಮಾಣ ಆಗೈತಲ್ಲ, ಇದೆಲ್ಲ ಪ್ರಜೆಗಳ ಹಣದಿಂದ, ಪ್ರಜೆಗಳಿಗೋಸ್ಕರ, ಪ್ರಜೆಗಳ ಹಿತದೃಷ್ಟಿಯಿಂದ ಏನು ಮಾಡಲಾಗಿದೆ ಅಂತಂದ್ರೆ ಅವುಗಳನ್ನೆಲ್ಲ ತಯಾರು ಮಾಡಲಾಗಿದೆ. ಒಂದು ವೇಳೆ ಅದರ ಒಳಗಿಂದ ನಾವೊಂದು ಎಳಿ ತೊಗೊಂಡಿಂದ್ರೂ ನಿನಗ ಏನೂ ವ್ಯತ್ಯಾಸ ಉಳಿಯೋದಿಲ್ಲ. ಏನು ಹೇಳಿದ್ರಿ, ಅದರೊಳಗಿಂದ ಒಂದು ಎಳಿನ ಏನ್ರೆ ತಗೋಬೇಕಂತ ಭಾವ ಮಾಡಿದ್ರೂ ಕೂಡ ನನಗ ಮತ್ತು ನಿನಗೇನು ವ್ಯತ್ಯಾಸ ಉಳಿಯೋದಿಲ್ಲ. ನಾನು ಏನಾಗ್ತೀನಿ ಅಂತಂದ್ರೆ ಕಳ್ಳನಾಗ್ತೀನಿ. ಸ್ವಲ್ಪ ಕದ್ರೂ ಕಳ್ಳನ, ದೊಡ್ಡ ಬ್ಯಾಂಕ್ ಲೂಟಿ ಮಾಡಿದ್ರೂ ಕಳ್ಳನ. ಇದು ಸಾಮಾನ್ಯ ಲೌಕಿಕದೊಳಗಿರೋ ಅಭಿಪ್ರಾಯ. ಅದನ್ನು ಧರ್ಮಕ್ಷೇತ್ರಕ್ಕೆ ಬಂದೀವಿ ಅಂದ್ರೆ ತಗೊಳ್ಬೇಕು ಅನ್ನುವಂಥ ಭಾವ, ನಮ್ಮದಲ್ಲದ ವಸ್ತುವನ್ನು ತಗೊಳ್ಬೇಕನ್ನುವಂಥ ಭಾವ ಮಾಡಿದ್ರೂ ಕೂಡ ನಾವೇನಿದ್ದೀವಿ ಅಂತಂದ್ರೆ ಕಳ್ಳರಿದ್ದೀವಿ. ಹೀಗಿರುವಾಗ ಈ ಮಾತುಗಳನ್ನು ಕೇಳಿ ಆ ಕಳ್ಳ ಬಂದಿದ್ರಲ್ಲ, ಅವನು ಸಿಡ್ಲು ಹೊಡೆದಂಗಾಯ್ತು. ಎಷ್ಟು ಹುಚ್ಚದೀವು ನಾವು, ಎಂಥ ಮಹಾಪುರುಷ, ದೇಶಕ್ಕಾಗಿ ಇಷ್ಟು ಪವಿತ್ರವಾಗಿರ್ತಕ್ಕಂಥ ಭಾವನೆ ಇಟ್ಟುಕೊಂಡಿರ್ತಕ್ಕಂಥ ಇಂಥ ಮಂತ್ರಿವರ್ಯರು ಯಾವ ದೇಶದೊಳಗಿದ್ದಾರಲ್ಲ, ಆ ದೇಶದೊಳಗಿಂದ ಯಾವ ಕಳ್ಳತನ ಮಾಡ್ಲಿಕ್ಕೆ ಸಾಧ್ಯದ ಅನ್ನುವ ಭಾವನೆ ಅವನೊಳಗೆ ಬಂದ ತಕ್ಷಣ ಚಾಣಕ್ಯಗೆ ಏನು ಮಾಡ್ತಾನೆ ಅಂತಂದ್ರೆ ಅಡ್ಡು ಬೀಳ್ತಾರೆ. ಪ್ರಭು ಮುಗಿತ್ರಿ, ಇಂದ ಲಾಸ್ಟ್, ಈಗೇನು ನಾ ಈ ಭಾವ ಮಾಡಿದ್ದು ಇದ ಲಾಸ್ಟ್, ಇನ್ನು ಮುಂದೆ ಎಂದೂ ನನ್ನ ಜೀವನದೊಳಗೆ ಏನು ಮಾಡಂಗಿಲ್ಲ ಅಂತಂದ್ರೆ ಇಂಥ ಕಳ್ಳತನದ ಭಾವನೆಯನ್ನು ನಾ ಏನು ಮಾಡಂಗಿಲ್ಲ ಅಂತ ಅನಿಸಂಗಿಲ್ಲ. ಚಾಣಕ್ಯ ಹೇಳಿರಲಿಲ್ಲ ನೀ ಕಳ್ಳತನ ಬಿಡಂತ ಹೇಳಿರಲಿಲ್ಲ. ಚಾಣಕ್ಯನ ಪ್ರವೃತ್ತಿಯನ್ನು ನೋಡಿ, ಚಾಣಕ್ಯನ ನೀತಿ ನಿಪುಣತೆಯನ್ನು ನೋಡಿ, ನೈತಿಕತೆಯನ್ನು ನೋಡಿ, ಧಾರ್ಮಿಕ ಮನೋಭಾವನೆಯನ್ನು ನೋಡಿ, ಸೇವಾ ವೃತ್ತಿಯನ್ನು ನೋಡಿ ಏನಾದ ಅಂತಂದ್ರೆ ಆ ಕಳ್ಳ ಏನೂ ಹೇಳದನ ಏನಾದಂದ್ರೆ ಬದಲಾದ. ಹೊರಗೆ ನಿಂತಿರಲ್ಲ ಒಂದು 5-6 ಜನ, ಅವ್ರನ್ನೂ ಕರೆಸಿ ಎಲ್ಲರೂ ಕೂಡ ಏನು ಮಾಡೋಣ ಅಂತಂದ್ರೆ ಇನ್ನು ಮುಂದೆ ನಾವು ಏನು ಮಾಡೋದು ಬೇಡ, ಇಂಥ ಕೆಟ್ಟ ಕೆಲಸ ಮಾಡೋದು ಬಿಟ್ಟು ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ರೀತಿಯೊಳಗೆ ಜೀವನ ಸಾಗಿಸೋಣ ಅಂತ ತಿಳ್ಕೊಂಡು ಏನಾದರೂ ಬದಲಾಗಿ ಅಲ್ಲಿಂದ ಏನಾದರೂ ಅಂತಂದ್ರೆ ಹೊಂಟು ಹೋದರು. ಅವರು ಕಳ್ಳತನ ಮಾಡಲಿಕ್ಕೆ ಬಂದಿದ್ರು, ಆದ್ರೆ ಚಾಣಕ್ಯರ ಒಂದು ಪ್ರವೃತ್ತಿ ಅವರನ್ನೇ ಕದ್ದು ಬಿಟ್ಟಿತು, ಅವರ ಮನಸ್ಸನ್ನೇ ಕದ್ದು ಬಿಟ್ಟಿತು. ಅವರಲ್ಲಿರ್ತಕ್ಕಂಥ ದುರಾಚಾರಗಳನ್ನೆಲ್ಲ ಕದ್ದ ಅವರನ್ನು ಸದಾಚಾರಿಯನ್ನಾಗಿ ಏನು ಮಾಡಿತು ಅಂತಂದ್ರೆ ಮಾಡಿತು. ಹೀಗಾಗಿ ಅವರು ದುರಾಚಾರಿಗಳಾಗಿ ಬಂದಿದ್ರು, ಸದಾಚಾರಿಗಳಾಗಿ ಏನಾದರೂ ಅಂತಂದ್ರೆ ಹೊಂಟು ಹೋದ್ರು. ಇದು ಯಾವುದ್ರೊಳಗೆ ಶಕ್ತಿ ಇರ್ತದೆ ಅಂತಂದ್ರೆ ನೀತಿ, ನ್ಯಾಯ ಮತ್ತು ಧರ್ಮರೂಪದ ಪ್ರವೃತ್ತಿ ಎಲ್ಲಿರ್ತದಲ್ಲ ಅಲ್ಲೆಲ್ಲ ಹೀಗೇ ಆಗುತ್ತೆ. ಪೂಜ್ಯ ಗುರುದೇವ್ ಶ್ರೀಗಳಿಗೆ ಪ್ರಶ್ನೆ ಮಾಡಬೇಕು, ಇವರನ್ನು ಪೇಚದಾಗ ಸಿಗಿಸ್ಬೇಕು ಅಂತ ತಿಳ್ಕೊಂಡ ಎಷ್ಟೆಲ್ಲ ಜನ ಏನಾಗಿದ್ರು ಅಂತಂದ್ರೆ ಬಂದ ಅವ್ರ ಎದುರಿಗೆ ಅನೇಕ ಸಂದೇಹಗಳನ್ನು ತಗೊಂಡು ಬಂದ, ಅವರನ್ನು ಪರೀಕ್ಷಿಸಬೇಕು ಅಂತ ತಿಳ್ಕೊಂಡು ಬಂದಂಥ ಜನ ಎಲ್ಲ ಏನಾಗ್ತಿದ್ರು ಅಂತಂದ್ರೆ ಅವರ ನಿಷ್ಕಪಟ ಪ್ರವೃತ್ತಿಯನ್ನು ನೋಡಿ, ಅವರ ಜಿನವಾಣಿಯ ಪ್ರರೂಪಣೆಯನ್ನು ನೋಡಿ ಎಲ್ಲರೂ ಅವರಂತನೇ ಆಗಿ ಹೋಗ್ತಿದ್ರು. ಉತ್ತಮ್ ಚಂದ್ ಶಿವನಿ, ತಾವೆಲ್ಲ ಹೆಸರು ಕೇಳಿರ್ಬೋದು. ಉತ್ತಮ್ ಚಂದ್ ಭಾರಿಲ್ ಅವ್ರ ಹೆಸರು ಕೂಡ ಶಿವನಿದವರು. ಅವರು ಸ್ವಯಂ ತಮ್ಮ ಮುಖದಿಂದ ಏನು ಮಾಡಿದ್ರು ಅಂದ್ರೆ ಈ ಮಾತನ್ನು ಹೇಳಿದ್ರು. ಏನಾರ ಹೇಳ್ತಾರಪ್ಪ ಇವರ ಅಂತ ತಿಳ್ಕೊಂಡ ನೋಡಿ ಬರೋನು ನಡೀರಿ ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂದ್ರೆ ಹೋಗಿರ್ರಿ ಅವರು. ಆದರೆ ಯಾವಾಗ ಸಮಯ ಸಾರದ ಈ ಅದ್ಭುತವಾಗಿರ್ತಕ್ಕಂಥ ನಿಜಾತ್ಮನ ಸ್ವರೂಪವನ್ನು ಅವ್ರ ಮುಖದಿಂದ ಕೇಳಿದರು, ಅವಾಗ ಅವ್ರು ಏನು ಎದರ ಸಲುವಾಗಿ ಬಂದಿದ್ರಲ್ಲ ಅದು ಹೊಂಟ ಹೋಯ್ತು ತಲೆಯೊಳಗಿಂದ. ಮತ್ತು ಇವ್ರದ ಸತ್ಯದಪ್ಪ ಅಂತ ತಿಳ್ಕೊಂಡು ಅದನ್ನು ಏನು ಮಾಡಿದ್ರು ಅಂತಂದ್ರೆ ಸ್ವೀಕಾರ ಮಾಡಿದ್ರು. ಇದೆಲ್ಲ ಯಾವಾಗ ಸಂಭವಿಸ್ತದ ಅಂತಂದ್ರೆ ನ್ಯಾಯ, ನೀತಿ, ಧರ್ಮರೂಪದ ಪ್ರವೃತ್ತಿ ನಮ್ಮೊಳಗಿತ್ತು ಅಂತಂದ್ರೆ ಪ್ರಭಾವನೆ ಮಾಡೋದು ಬೇಡ, ತನ್ನಿಂತಾನೇ ಏನಾಗ್ತದಂದ್ರೆ ಪ್ರಭಾವಿತ ಆಗ್ತದೆ. ದುಂಬಿಗಳು ಯಾವ ಹೂವು ಯಾವ ದುಂಬಿತಕ್ಕೆ ಹೋಗಿಲ್ರಿ ಬರಿಪ ಅಂತೀವಿ. ಅಂದರೆ ಎಲ್ಲಿ ಹೂವು ಇರ್ತದಲ್ಲ
ಅಲ್ಲಿ ಸಹಜವಾಗಿ ಏನಾಗ್ತವೆ ಅಂದ್ರೆ ದುಂಬಿಗಳು ಆಕರ್ಷಿತ ಆಗ್ತವೆ. ಕಾರಣ ಏನು ಅಂತಂದ್ರೆ ಅವುಗಳಿಗೆ ಬೇಕಾಗಿರ್ತಕ್ಕಂಥ ವಸ್ತು ಅಲ್ಲಿದ್ದೇ ಇರ್ತವೆ. ಹಂಗೆ ಜಿನವಾನಿ ಎತ್ತಿಕ್ಕ ಅಥವಾ ಮಹಾಪುರುಷರ ಸಮೀಪದೊಳಗೆ ಬ್ಯಾಡಂದ್ರೂ ಕೂಡ ಜನ ಯಾಕೆ ಆಕರ್ಷಿತ ಆಗ್ತಾರ ಅಂತಂದ್ರೆ ಅಲ್ಲಿ ಅವರ ಕಲ್ಯಾಣದ ಮಾರ್ಗ ಏನಾಗಿರ್ತದೆ ಅಂತಂದ್ರೆ ಪ್ರಶಸ್ತಿ ಇರ್ತದೆ. ಆ ಕಾರಣದಿಂದ ನ್ಯಾಯ, ನೀತಿ ಮತ್ತು ಧರ್ಮ ಇವುಗಳನ್ನು ನಾವೇನು ಮಾಡಿರಬೇಕು ಅಂತಂದ್ರೆ ಜೀವನದೊಳಗೆ ಹೊಂದಿರಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. ಅದಕ್ಕೆ ತನ್ನ ನಿಜವ ನೋಡದೆ ಮಾತಿನೊಳೇ ನುಡಿದು ಮೋದುವವರಂ ನಿಂದಿಸಿ ನೀತಿಯ ನೋಡದೆ ಮನುಜಂ ಭೂತಳಗಳದೋಳ್ ಉಭಯ ಭ್ರಷ್ಟ ತಾನೇ. ಅದಕ್ಕೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಚಂದ ವಿವರಣೆ ಇದೆ ನೋಡ್ರಿ. ಇಲ್ಲಿ ಆತ್ಮಜ್ಞಾನಿಯು ಕೃತಕ ವೇಷಧಾರಿ ಡಂಬಾಚಾರಿಗಳನ್ನು ಕೇವಲ ಬಾಯಿ ಬಡಕರನ್ನು ಕಂಡು ಪಾಪ ವಾಸ್ತವಿಕ ಧರ್ಮ ಸ್ವರೂಪವನ್ನು ತಿಳಿದುಕೊಳ್ಳದೆ ಅರಿಯದೆ ಅಜ್ಞಾನದಿಂದ ಕೆಟ್ಟು ಹೋಗುತ್ತಿದ್ದಾರೆ, ಭ್ರಷ್ಟರಾಗುತ್ತಿದ್ದಾರೆ ಎಂದು ಮಲಗಿದ್ದಾನೆ. ಇಷ್ಟೇ ಅಲ್ಲ, ನೀತಿ, ನ್ಯಾಯ, ಧರ್ಮವನ್ನು ಅರಿಯದ ಮನುಷ್ಯನು ತನ್ನ ಸ್ವರೂಪವನ್ನು ನಿಂದಿಸುತ್ತಾ ಈ ಭೂತಳದಲ್ಲಿ ಎರಡೂ ರೀತಿಯಿಂದ ಭ್ರಷ್ಟನಾಗಿ ಅನಂತ ಸಂಸಾರವನ್ನು ಇನ್ನಷ್ಟು ಪುಷ್ಟ ಮಾಡಿಕೊಳ್ಳುತ್ತಿದ್ದಾನೆ ಎಂದು ದುಃಖಿಸಿದ್ದಾನೆ. ಆದರೆ ಆತ್ಮಾನುಭವಿಯ ಇಂಥ ಮನೋವೈಶಾಲ್ಯವನ್ನು, ಭಗವದ್ದೃಷ್ಟಿಯನ್ನು ಯಾರು ಕಂಡುಕೊಳ್ಳುತ್ತಾರೆ, ಯಾರು ಅರ್ಥವಿಸಿಕೊಳ್ಳುತ್ತಾರೆ, ಜಗತ್ತು ಕೇವಲ ಬಾಹ್ಯಾಚರಣೆಗಳಲ್ಲಿ, ಬಾಹ್ಯ ವೇಷಭೂಷಣಗಳಲ್ಲಿ ಮರುಳಾಗಿ ವಾಸ್ತವಿಕ ಧರ್ಮದ ಸ್ವರೂಪವನ್ನೇ ಮರೆತು ಬಿಟ್ಟಿದೆ. ಈ ಪ್ರಕಾರ ಇರತಕ್ಕಂಥ ಆತ್ಮಾನುಭವಿ ಯಾರದರಲ್ಲ, ಅವರ ಮನೋವೈಶಾಲ್ಯವನ್ನು, ಅವರು ಭಗವದ್ ದೃಷ್ಟಿಯನ್ನು ಯಾರು ಕಂಡುಕೊಳ್ತಾರ, ಯಾರದನ್ನು ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯದೆ? ಯಾಕಂದರೆ ಇಡೀ ಜಗತ್ತೆಲ್ಲ ಹೆಂಗಾಗ್ಯದ ಅಂತಂದ್ರೆ ಕೇವಲ ಬಾಹ್ಯ ಆಚರಣೆಗಳಲ್ಲಿ, ಬಾಹ್ಯ ವೇಷಭೂಷಣಗಳಲ್ಲಿ ಮರುಳಾಗಿ ವಾಸ್ತವಿಕ ಧರ್ಮದ ಸ್ವರೂಪವನ್ನೇ ಮರೆತು ಬಿಟ್ಟಿದೆ. ನೋಡ್ರಿ, ಬಾಹ್ಯ ಆಚರಣೆಗಳಲ್ಲಿ ಮತ್ತು ಬಾಹ್ಯ ವೇಷಭೂಷಣಗಳಲ್ಲಿ ನಾವೆಲ್ಲ ಮರುಳಾಗಿದ್ದೇವೆ. ಬಾಹ್ಯ ಆಚರಣೆಗಳು ಅಂತಂದ್ರೆ ಏನೇನ? ಎಲ್ಲವೂ ಕೂಡ ಬಾಹ್ಯ ಆಚರಣೆಗಳೊಳಗೆ ಇದಾವ್ರಿ. 5 ಅನುವ್ರತ, 3 ಗುಣವ್ರತ, 4 ಶಿಕ್ಷಾವ್ರತ, ಸಂಯಮಗಳು, ತಪಾಚರಣೆಗಳು, ಏನೆಲ್ಲ ಅನುಷ್ಠಾನಗಳು ಬರ್ತಾ ಇವೆ, ಇವೆಲ್ಲವೂ ಕೂಡ ಏನಿದಾವೆ ಅಂದ್ರೆ ಬಾಹ್ಯ ಆಚರಣೆಗಳೇ ಇದ್ದಾವೆ. ಈ ಆಚರಣೆಗಳೆಲ್ಲ ಮಾಡಬಾರ್ದು ಅಂತಲ್ಲ, ಈ ಎಲ್ಲ ಆಚರಣೆಗಳ ಮೂಲಕ ಏನಾಗಬೇಕು ಅಂತಂದ್ರೆ ಅದರೊಳಗಿರ್ತಕ್ಕಂಥ ಮೂಲ ಭಾವ ಏನಿದೆ ಅದ್ರ ಕಡೆಗೆ ನಮ್ಮದು ಏನಿರಬೇಕು ಅಂದ್ರೆ ಗಮನ ಇರಬೇಕು. ಅದರ ಜೊತೆಗೆ ಬಾಹ್ಯ ವೇಷಭೂಷಣಗಳನ್ನು ನಾವು ಏನು ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಬದಲಾಯಿಸಿದ್ದೇವೆ. ಜಗತ್ತಿನ ವೇಷಭೂಷಣ ಬೇರೆ ಇರ್ತದ, ಧಾರ್ಮಿಕ ಅನುಷ್ಠಾನ ಮಾಡ್ತಕ್ಕಂಥವ್ರ ವೇಷಭೂಷಣ ಬೇರೆ ಇರ್ತದೆ. ಹೀಗಾಗಿ ವೇಷಭೂಷಣ ಬದಲಾಗೋದ್ರಿಂದ ಭಾವನೆಗಳು ಬದಲಾಗ್ತವೇನ? ಭಾವನೆಗಳ ಬದಲಾದಾಗ ವೇಷಭೂಷಣಗಳು ಬದಲಾಗಬಹುದು. ಆದರೆ ವೇಷಭೂಷಣಗಳನ್ನು ಅಷ್ಟೇ ಬದಲು ಮಾಡಿದೀವಿ ಅಂದ್ರೆ ಭಾವಗಳು ಬದಲಾಗ್ತವೇನ ಅನ್ನುವಂಥದ್ದು ಕೂಡ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಜಗತ್ತಿನೊಳಗೆ ಈ ರೀತಿಯ ಬಾಹ್ಯ ಆಚರಣೆಗಳನ್ನು, ವೇಷಭೂಷಣಗಳಲ್ಲಿ ಏನಾಗ್ಯದ ಅಂತಂದ್ರೆ ಮರುಳಾಗಿ ವಾಸ್ತವಿಕ ಧರ್ಮದ ಸ್ವರೂಪವನ್ನೇ ಮರೆತು ಬಿಟ್ಟಿದೆ. ವಾಸ್ತವಿಕ ಏನು ಧರ್ಮ ಐತಲ್ಲ ಅದ್ರ ಕಡೆಗೆ ನಾವು ಹೋಗ್ತಾನೆ, ಅಲ್ಲಿವರೆಗೆ ಹೋಗೋ ತಡ ಇಲ್ಲ ನಾವು ಡಿಸ್ಟರ್ಬನ್ ಆಗಿರ್ತೀವಿ. ಯಾಕಂದ್ರೆ ಅಲ್ಲಿ ತನಕ ಯಾರು ಹೋದವ್ರು ಇರುವುದಿಲ್ಲ. ಎಲ್ಲ ಬಾಹ್ಯ ಆಚರಣೆಗಳನ್ನು ಮುಗಿಸ್ಕೊಂಡು ಲಾಸ್ಟಕ್ಕೆ ಏನಿರ್ತದಂದ್ರೆ ಒಂದು 4-5 ಅಂಶಗಳು ಏನಾದರೂ ಈ ಸ್ವರೂಪದ ಸಂಬಂಧಿ, ಆತ್ಮನ ಸಂಬಂಧಿ ಇರ್ತದಲ್ಲ, ಅಷ್ಟು ಕೇಳುವುಗುಡ್ದು ಅಂದ್ರೆ ಇವು ಕಟ್ಟಾಳಿಸಿ ನಿದ್ದೆ ಬಂದಿರ್ತೈತ್ರಿ. ಇವು ಮೂಲ ವಿಷಯಕ್ಕೆ ಬರುಗುಡ್ದಂದ್ರೆ ಕ್ಲೋಸ್ ಆಗ್ತೈತೆ, ಕಾರ್ಯಕ್ರಮನ ಮುಗಿದು ಹೋಗ್ತದೆ. ಮತ್ತು ಮುಂದಿನ ವರ್ಷ ಮತ್ತು ಅಷ್ಟರೊಳಗೆಲ್ಲ ಗುದ್ದಾಡಿ ಪ್ರಯತ್ನ ಪಟ್ಟು ಮಾಡಿರ್ತಾನೆ, ಅವಾಗೂ ಹಿಂಗೆ ಆಗ್ತದೆ. ಆಯೋಜನೆಯೊಳಗನ ಏನಾಗ್ತದೆ ಅಂತಂದ್ರೆ ಎಲ್ಲ ಸಮಯ ಹೊಂಟು ಹೋಗ್ತದೆ. ಅದರೊಳಗೆ ಪ್ರಯೋಜನ ಏನೇ ಮಾಡಿಬಿಡ್ತೀವಿ ಅಂತಂದ್ರೆ ನಾವು ಮರ್ತ ಬಿಟ್ಟಿರ್ತೀವಿ. ಹಿಂಗಾಗ್ತೈತ್ರಿ. ಮದುವೆಯಾಗ ಮದ್ವೆ ಮಾಡಾವಿರ್ತಲ್ಲ, ತಂದೆ ತಾಯಿ ಇರ್ತಾರಲ್ಲ, ಪಾಪ ಛತ್ತಾಕ ಊಟನೇ ಇಲ್ಲ. ಬರೀ ಬಂದಂಥವ್ರದ್ದು ವ್ಯವಸ್ಥೆ, ಅವ್ರು ಬಂದರು ಹೋದರು, ಅವ್ರಿಗೆಲ್ಲ ಏನು ಕೊಟ್ಟು ತಗೊಟ್ಟು ಇದೆಲ್ಲದ್ರೊಳಗೆ ಮರುಳಾಗಿ ಸಂಜೆ ತನಕ ಏನಾಗೋದಿಲ್ಲ ಅಂತಂದ್ರೆ ಅವ್ರದ್ದು ಊಟನೂ ಸಿಗೋದಿಲ್ಲ. ಊಟಿದೆ, ಎಲ್ಲ ವ್ಯವಸ್ಥೆ ಇದೆ, ಆದರೆ ಮಾಡುವ ಭಾವ ಇಲ್ಲ, ಅಷ್ಟು ಬಿಜಿಯಾಗಿದೆ. ಹಂಗೇನಾಗೈತಿ ಅಂತಂದ್ರೆ ನಮ್ಮದು ಕೂಡ ಇದು ನಿರಂತರ ಏನೈತಿ ಅಂತಂದ್ರೆ ಎಲ್ಲ ಆಯೋಜನೆಗಳನ್ನು ಮಾಡ್ತಾ ಇದ್ದೀವಿ, ಎಲ್ಲ ಪ್ರಕಾರದ ಅನುಷ್ಠಾನಗಳನ್ನು ಮಾಡ್ತಾ ಇದ್ದೀವಿ, ಎಷ್ಟೆಷ್ಟು ದೂರ ಹೋಗ್ತಾ ಇದ್ದೀವಿ, ಎಷ್ಟೆಷ್ಟು ದೂರ ಬರ್ತಾ ಇದ್ದೀವಿ. ಇಷ್ಟೆಲ್ಲ ತಿರುಗಾಡಿ ಲಾಸ್ಟಕ್ಕಿನ್ನು ಇದಕ್ಕೆ ಇದಪ್ಪ ಅಂತ ಹೇಳಿ ಅನ್ನಿಸೋದ್ರೊಳಗೆ ಮ್ಯಾಲಿಂದ ಬೆಲ್ ಆಗ್ತದೆ. ನಿಂದು ಟೈಮ್ ಏನಾಯ್ತು, ಮುಗಿತಪ್ಪ ನಡಿ. ಆಮೇಲೆ ಮತ್ತೆ ಇನ್ನು ಮುಂದಿನ ಹೋಗಿ ಮತ್ತೆ ಫಸ್ಟ್ ಹಿಡ್ದ ಶುರುಗ್ಲೆ
ಮತ್ತು ಲಾಸ್ಟಿಗೆ ಬಂದು ಏನಾಗ್ತೈತಿ ಅಂತಂದ್ರೆ ಹೊಂಟು ಹೋಗ್ತದೆ. ಒಬ್ಬ ದೃಷ್ಟಿ ಕಳ್ಕೊಂಡಂಥ ವ್ಯಕ್ತಿಯನ್ನು ವೈದ್ಯ ಏನು ಮಾಡಿದ್ರು ಅಂತಂದ್ರೆ ಸ್ವರ್ಗಕ್ಕೆ ಬಿಟ್ಟರು. ಸ್ವರ್ಗಕ್ಕೆ ಬಿಟ್ಟು ಇದು ಹಿಂಗೆ ಹಿಡ್ಕೊಂಡು ಹೋಗು, ಮುಂದೆ ಬಾಗಿಲು ಬರ್ತೈತಿ ಮತ್ತು ಅದ್ರೊಳಗೆ ಹೋಗಪ್ಪ, ನಿನಗೆಲ್ಲ ಅನುಕೂಲ ಆಗ್ತೈತಿ ಅಂತ ಹೇಳಿದರು. ಅವ್ರು ಬಿಟ್ಟು ಹೋದರು. ನೀವೇನು ಮಾಡಿದಂದ್ರೆ ಈ ಕಡೆ ಹೋದ್ರೆ ಇಲ್ಲೇ ಮಗ್ಲಾಗೈತ್ರಿ ಬಾಗಿಲು. ಇವು ಈ ಕಡೆ ಇಲ್ಲಿ ಬರ್ತಿದ್ದಂದ್ರೆ ಸಿಗ್ತಿತ್ತು, ಈ ಕಡೆದು ಹೋದ್ರಿ ಇವು ಹಿಂಗೆ ಸುತ್ತ ಹಾಕಿ ಮತ್ತೆ ಬರ್ಬೇಕಲ್ಲ ತಕ್ಕ ಸುತ್ತ ಹಾಕಿ 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 ಬಂದ. ಆ ಬಾಗಿಲು ಹತ್ತಿಗೆ ಬಂದ ನಂತರನ ಅವ್ನಿಗೆ ಏನಾಯ್ತದ ತಲೆಯಾಗಿನ ಎಷ್ಟು ದೂರ ಇತ್ತಪ್ಪ ಇದ ಅಂತ ತಿಳ್ಕೊಂಡು ಮತ್ತೆ ಗಾಡಿ ಬಿಟ್ಟು ಹಂಗೆ ಮುಂದೆ ಬಂದ್ರಿ. ಅಷ್ಟ್ರಾಗ ಬಾಗಿಲಿಕ್ನಾಯ್ತು, ಪಾಸ್ ಆಯಿತು. ಹಿಂಗೆ ಅನಾದಿಯಿಂದ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಕೂಡ ಸುತ್ತ ಹಾಕ್ತಾನೇ ಇದ್ದೀವಿ. ಬರೋಬ್ಬರ ಬಾಗಿಲಿಗೆ ಬರೋದಕ್ಕಂದ್ರೆ ಏನು ಡಿಸ್ಟರ್ಬ್ ಆಗ್ತಿತ್ತು ನಮ್ಗೆ. ಹಿಂಗಾಗಿ ಏನು ಮಾಡೋದಿಲ್ಲ, ಒಳಗೆ ಹೋಗದೆ ಮತ್ತೆ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಪರಿಭ್ರಮಣ ಮಾಡ್ತಾ ಇದ್ದೀವಿ. ಈಗ ಈ ಮನುಷ್ಯ ಭವ ಅಂದ್ರೆ ಬಾಗಿಲು ಹತ್ತಿಗೆ ಬಂದಿದ್ದೀವಿ. ಈ ಬಾಗಿಲವನ್ನು ಏನು ಮಾಡೋದೈತೆ ಅಂದ್ರೆ ತೆಗೆಯೋದಿದೆ. ಬಾಗಿಲ ತೆಗೆಯೋದ್ರೊಳಗೆ ನಮ್ಮ ಜೀವನ ಏನಾಗಬಾರ್ದು ಅಂತಂದ್ರೆ ಹೊಂಟು ಹೋಗಬಾರ್ದು. ಈ ಜೀವನದೊಳಗೆ ಒಮ್ಮೆ ನಾವು ಏನು ಮಾಡ್ಕೊಳ್ಬೇಕು ಅಂದ್ರೆ ಬಾಗಿಲನ್ನು ತೆಗಿಬೇಕಾಗಿದೆ. ಬಾಗಿಲು ತೆಗಿಬೇಕಾಗಿದೆ ಅಂದರೆ ಬಾಗಿಲು ತೆಗೆದದ್ದದ ಅದ್ರ ಕಡೆ ನೋಡ್ಬೇಕು. ಆಟೋಮೆಟಿಕ್ ಜೀವ ಏನಾಗ್ತದೆ ಅಂದ್ರೆ ತನ್ನ ಹಿತವನ್ನು ಮಾಡ್ಕೊಲಿಕ್ಕೆ ಸಾಧ್ಯ. ಅದರ ಸಲುವಾಗಿ ಇಲ್ಲಿ ಬಾಹ್ಯ ಆಚರಣೆಗಳಲ್ಲಿ, ವೇಷಭೂಷಣಗಳಲ್ಲಿ ಮರುಳಾಗಿ ವಾಸ್ತವಿಕ ಧರ್ಮ ಸ್ವರೂಪವನ್ನು ಏನು ಮಾಡೈತಿ ಅಂತಂದ್ರೆ ಜಗತ್ತು ಮರೆತು ಬಿಟ್ಟದ. ಮುಂದೆ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ, ಇಂದಿನ ಜಗತ್ತು ಇದು ಕರೆಕ್ಟ್ ಐತಿಲ್ಲ ನೋಡ್ರೆ, ಇಂದಿನ ಜಗತ್ತು ವ್ರತಾಚರಣೆಗಳಲ್ಲಿ, ವಿಧಿ ವಿಧಾನಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ಧರ್ಮವನ್ನು ಅರಸುತ್ತಿರುವುದು ಅಚ್ಚರಿಯ ಸಂಗತಿಯಾಗಿದೆ. ಇದು ಹಿಂಗೈತೇನಿಲ್ಲ, ಹಿಂಗಾಗ್ತೈತೇನಿಲ್ಲ ಈಗ ಅಂದ್ರೆ ಧರ್ಮ ಎದ್ರೊಳಗೈತಪ್ಪ? ಧರ್ಮ ಎದ್ರೊಳಗೈತಿ ಅಂತಂದ್ರೆ 10 ದಿವಸ ವ್ರತಾಚರಣೆ, 16 ದಿವಸ ವ್ರತಾಚರಣೆ, 3 ದಿವಸ ವ್ರತಾಚರಣೆ, ಅಷ್ಟಮಿ ಚತುರ್ದಶಿ ದಿವಸ ವ್ರತಗಳನ್ನು ಅನುಷ್ಠಾನ ಮಾಡಬೇಕು. ಇವ್ದು ಮಾಡೋದ್ರೊಳಗನ ಏನಾಗೈತಿ ಅಂತಂದ್ರೆ ಇಷ್ಟು ವ್ಯಸ್ತಾಗಿ ಹೋಗಿದ್ದಾರೆ. ಅದ್ರಾಗ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನಾಳೆ ನನ್ನ ಅಷ್ಟಮಿ ಐತಿ ಅಂಥೇಳಿ ಇಂದ ತಯಾರಿ ನಡೆಸಿದ್ದಾರೆ. ಎದ್ರ ತಯಾರಿ? ಲೋನ್ ಹಾಕಿದ್ದು ಅಡಿಗೆಬೇಕು, ಮಡಿಲೇ ಅಡಿಗೆಬೇಕು, ಪ್ರಾಸುಕ್ಕಿರಬೇಕು. ಅದನ್ನೆಲ್ಲ ಸಪ್ತಮಿ ದಿವಸ ಜೋಡಣೆ ಮಾಡೋದು. ಆಮೇಲೆ ಅಷ್ಟಮಿ ದಿವಸ ಮಧ್ಯಾಹ್ನ ತನಕ ಬರೀ ಅಡುಗೆನ ಮಾಡ್ತಾರೆ, ತಿಳಿತೇನ್ರಿ? ಆಮೇಲೆ 1 ತಾಸು ಊಟ ಮಾಡೋದು. ಆಮೇಲೆ ಅದೇನು ರೆಡಿ ಮಾಡಿರ್ತಾರಲ್ಲ 12 ಗಂಟೆ ತನಕ ಅದನ್ನೆಲ್ಲ ಮತ್ತೆ ಸ್ವಚ್ಛ ಮಾಡ್ಬೇಕಲ್ಲ. ಅಷ್ಟು ಊಟ ಮಾಡಿ ಸ್ವಚ್ಛ ಮಾಡೋದಕ್ಕಂದ್ರೆ ಹೊತ್ತು ಮುಣೋದಿತ್ತು ರೀ. ಹೊತ್ತು ಮುಣಿಗಿದ ಕೂಡಲೇ ಸಾಕೇನು ಕಟಾಗಿ ಬಂದೈತು ನನಗಂತ ಹೇಳಿ ಒಂದಿಷ್ಟು ನಮೋಕಾರ ಮಂತ್ರದ 1-2 ಸುತ್ತ ಹಾಕೋದ, ರೆಸ್ಟ್ ತಗೊಳ್ಳೋದು. ಅಷ್ಟಮಿ ಅಲ್ಲಿದ ಕಷ್ಟಮಿ. ಈ ಪ್ರಕಾರದ ಪ್ರವೃತ್ತಿಗಳಲ್ಲಿ ನಾವು ಏನಾಗಿದ್ದೀವಿ ಅಂತಂದ್ರೆ ಮುಳುಗಿದ್ದೀವಿ. ಇದರೊಳಗೆ ಏನಿತ್ತು ಅಂತಂದ್ರೆ ಆ ದಿವಸ ಅದರ ಪ್ರಯೋಜನ ಏನಿದೆ ಅಂದರೆ ಆದಷ್ಟು ಆರಂಭಾದಿ ಕ್ರಿಯೆಗಳನ್ನು ನೀನು ನಿಲ್ಲಿಸಪ್ಪ. ಏನೈತಿ ಒಂದು ತುತ್ತು ಅತ್ಯಂತ ಪ್ರಾಸುಖವಾಗಿ ಮಾಡಿದ್ದನ್ನು ಒಂದೇ ಪದಾರ್ಥವನ್ನು ತೊಗೊಂಡು ಏನು ಮಾಡು ಅಂತಂದ್ರೆ ತಿಂದ್ರೂ ನಡೀತದೆ. ಉಳಿದ ಸಮಯ ಎಲ್ಲ ಏನು ಮಾಡು ಅಂದ್ರೆ ಆತ್ಮಚಿಂತನದೊಳಗೆ, ಸ್ವಾಧ್ಯಾಯದೊಳಗೆ, ಮನನ ಚಿಂತನದೊಳಗೆ 16 ಭಾವನೆಗಳ ಸ್ಮರಣೆ ಮಾಡೋದ, 12 ಭಾವನೆಗಳ ಪಠನ ಮಾಡೋದ, 10 ಧರ್ಮಗಳನ್ನು ನೆನಪು ಮಾಡ್ಕೊಳ್ಳೋದ, ಸಾಮಾಯಿಕ ಪಾಠನ್ನು ಹೇಳೋದ, ಟಿ ವಿ ನೋಡದೇ ಇರೋದ, ಮೊಬೈಲ್ ಬಳಸದೇ ಇರೋದ, ಯಾವತ್ತೂ ಧರ್ಮಶ್ರವಣವನ್ನು ಮಾಡೋದ, ನಿನ್ನ ಸಮೀಪ ಯಾರೇ ಬಂದ್ರಂದ್ರೆ ಧರ್ಮದ ವಿಷಯವನ್ನೇ ಹೇಳೋದ. ಇದ್ರ ಒಳಗೆ ನೀ ಏನು ಮಾಡುವಂತಂದ್ರೆ ಸಮಯ ತೆಗಿ. ಅಂದ್ರೆ 1 ತಿಂಗಳ ತನಕ ಅಥವಾ 1 ವಾರದ ತನಕ ಏನು ನಿಂದು ತಪ್ಪಾಗಿರ್ತಾವಲ್ಲ ಅವೆಲ್ಲವನ್ನು ಸುಧಾರಣೆ ಮಾಡ್ಕೊಲಿಕ್ಕೆ ಒಂದು ಅವಕಾಶ ಆ ದಿವಸ ಇದ್ದದ್ದಿದೆ. ಮತ್ತು ಆ ದಿವಸ ಹೆಂಗಾಗ್ತೈತಿ ಅಂತಂದ್ರೆ ಒಪ್ಪತ್ತರೇ ಪೂರ್ತಿ ಹೊಟ್ಟೆನೂ ತುಂಬಾಗಿಲ್ಲ, ಚಿಡ್ ಮಾಡು ಪೂರ್ತಿ ದಿವಸ ಎಲ್ಲ. ಹಿಂಗಾಗಿ ಮನೆಯಾಗಿ ಅವ್ರು ಏನಾಗಿರ್ತಾರಪ್ಪ ಅಂದ್ರೆ ಗಾಬರಿ ಆಗಿರ್ತಾರೆ. ಅಷ್ಟಮಿ ಒಪ್ಪೋ ಚತುರ್ದಶಿಯಿಂದ ಪೈಲ ಅವನು ಶಾಂತ ಮಾಡ್ರೆ ಅಂತ ತಿಳ್ಕೊಂಡು ಏನಾಗಿರ್ತದೆ ಅಂತಂದ್ರೆ ವಿಷಯ ಬರ್ತಿರ್ತದೆ. ತಿಳಿತ್ರಿ, ಇದೆಲ್ಲರ ಜೀವನದೊಳಗೆ ಆಗತಕ್ಕಂಥ ಮಾತುಗಳಿದ್ದಾವೆ. ಆ ಕಾರಣದಿಂದ ಅದಕ್ಕೆ ಇಲ್ಲಿ ಏನು ಮಾಡಿದರು ಅಂತಂದ್ರೆ ಹೇಳಿದರು, ಏನು
ವ್ರತಾಚರಣೆಗಳಲ್ಲಿ, ವಿಧಿವಿಧಾನಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ಧರ್ಮವನ್ನು ಹುಡುಕ್ತಾ ನಾವೇನಾಗ್ತಾ ಇದ್ದೀವಿ ಅಂತ ಹೋಗ್ತಾ ಇದ್ದೀವಿ. ಅದಕ್ಕೆ ಇಂಥ ವ್ರತಾಚರಣೆಗಳಿರಲಿ, ವಿಧಿವಿಧಾನಗಳಿರಲಿ, ತೀರ್ಥಕ್ಷೇತ್ರಗಳಲ್ಲಿ ಧರ್ಮ ಇರೋದಿಲ್ಲ. ಅಲ್ಲಿ ಹೋಗಬಾರ್ದು ಅಂತ ಇದರ ಅರ್ಥ ಅಲ್ಲ, ವ್ರತಾದಿಗಳನ್ನು ಮಾಡಬಾರ್ದು ಅಂತ ಇದರ ಅರ್ಥ ಅಲ್ಲ. ಆದ್ರೆ ಅವುಗಳಲ್ಲಿ ನಾವು ಏನಾಗಿದ್ದೀವಿ ಅಂತಂದ್ರೆ ಸಿಕ್ಕಾಕೊಂಡು ಆ ಶುಭಾಚರಣೆಗಳಲ್ಲಿ ಏನಾಗಿದ್ದೀವಿ ಅಂತಂದ್ರೆ ನಮ್ಮ ಮೈ ಮರೆತು ಬಿಟ್ಟಿದ್ದೀವಿ. ಮತ್ತೊಂದು ಹಿಂಗಾಗ್ತದಲ್ಲ, ಈ ಶುಭಾಚರಣೆ ಮಾಡುವಂಥ ಸಮಯದೊಳಗೆ ಹೊಸದೊಂದು ಯಾರೇ ಮಾಡಿರ್ತಾರೆ. ಹೊಸದೊಂದು ಏನ್ರಿ ಮಾಡಿದ್ರು ಅಂತಂದ್ರೆ ಅದನ್ನೊಂದು ತಂದು ಅದ್ರಾಗ ಆ್ಯಡ್ ಮಾಡೋದು. ಆ್ಯಡ್ ಮಾಡಿ ಏನಾಗೋದ ಅಂತಂದ್ರೆ ಅದನ್ನ ಹಂಗೆ ಮುಂದುವರ್ಸ್ಕೊಂಡು ಹೋದ್ವಿ ಅಂದ್ರೆ ಅದೊಂದು ಹೊಸ ಪದ್ಧತಿನ ಬೆಳಿತೈತ್ರಿ. ಅದು ಹೆಂಗೆ ಪದ್ಧತಿ ಬೆಳಿತೈತ್ರಿ? ಅವ ಮದುವೆ ಮಾಡ್ಕತ್ತಿದ್ರಿ, ಮತ್ತು ಮನ್ಯಾಗ ಒಂದು ಎಲ್ಲಿದೋ ಬೆಕ್ಕಿನ ಮರಿ ಬಂದಿತ್ತು ರೀ. ಏನು ಕಾಲಕ್ಕೆ ಸಿಗ್ತಾ ಇದೆಪ್ಪ ಅಂತ ತಿಳ್ಕೊಂಡು ನಾವು ಏನು ಮಾಡಿದ್ರಿ, ಮನೆ ಹಿರಿಯ ಓನರ್ ಅದನ್ನು ತಂದು ಇಟ್ಟು ಅದ್ರ ಮೇಲೆ ಒಂದು ಬುಟ್ಟಿ ಡಬ್ಬ ಹಾಕಿದ್ರಿ. ಇರಪ್ಪ ಇಲ್ಲಿ ಕಾಲ ಎಲ್ಲರೂ ಸಿಕ್ಕಿ ಅಂತ ತಿಳ್ಕೊಂಡು ಅದ್ರ ಮೇಲೆ ಒಂದು ಬುಟ್ಟಿ ಇಟ್ರಿ. ಅದನ್ನು ಆ ಮನ್ಯಾಗಿನಾರು ಒಬ್ರು ನೋಡಿರು ನೋಡ್ರಿ. ಆಮೇಲೆ ಮುಂದೆ ಬಂದ ಅದ್ರಲ್ಲಿ ತೆಗೆದ ಅದನ್ನು ಹೊರಗೆ ಹೋಗ್ಬಿಟ್ರು, ಮಾತು ಮುಗಿತ್ರಿ. ಮುಂದೆ ಮತ್ತೊಂದು ಮದುವೆ ಬತ್ರಿ ಆ ಮನ್ಯಾಗ. ಅವಾಗ ಆ ಮನ್ಯಾಗಿನಕ್ಕೆ ಒಬ್ಬಕ್ಕೆ ಅವ್ರು ನೋಡಿರಲ್ಲ. ಆ ಮನ್ಯಾಗ ಎಲ್ಲ ಒಂದು ಸ್ವಲ್ಪ ಯಾಕೋ ತೊಂದರೆ ಅನಿಸ್ಕಿತ್ತವ್ರಿಗೆ. ನೀವು ಎಲ್ಲ ಮಾಡಿಲ್ಲ, ನೀವು ಇನ್ನೂ ಒಂದು ಏನಾರ ಬಿಟ್ಟಿದ್ದೀರಿ. ಏನು ಬಿಟ್ಟಿದ್ದೀವಿ? ಅಪ್ಪ ಅವಾಗ ಒಂದು ಬೆಕ್ಕ ಇಟ್ಟ ಅದ್ರ ಮೇಲೆ ಏನು ಮಾಡಿದ್ರು, ಬುಟ್ಟಿ ಇಟ್ಟಿದ್ರು. ನಾನು ಎಲ್ಲ ಬರೋಬ್ಬರಾಗಿತ್ತು ಮದುವೆ. ಹಿಂಗೆ ಮಾಡಿ ಅವ್ರು ಏನು ಮಾಡಿದ್ರು ಅಂತಂದ್ರೆ ಅದನ್ನು ಎಲ್ಲರಿಗೂ ಹೇಳಿ ಇಟ್ಟಿಡ್ರಿ. ಅದ್ರ ಜೊತೆಗೆ ಪೌಣೆರೊಂದು 4-5 ಮಂದಿ ಬಂದಿರ್ರಿ. ಅವರೆಲ್ಲ ಅದನ್ನು ತಿಳಿದ್ರು. ಹಿಂಗೆ ಬರೋಬ್ಬರಿ ಐತೆ ತಿಳ್ಕೊಂತ ಅವ್ರು ಮರುದಿವ್ಸ ನೆಕ್ಸ್ಟ್ ಇಯರ್ ಮತ್ತೆ ಪೌಣರ್ ಮನ್ಯಾಗ ಬಿತ್ತು. ಹೊಸರೆ ಅವ್ರ ಮದುವೆ ಚಲೋ ಆಗಿತ್ತು. ಆದ್ರೆ ಹಿಂಗೆ ಮಾಡಿರೋರು ಏನು ಮಾಡಿರೋ, ಆ ಊರಾಗ ಬೆಕ್ಕಿಲ್ಲಾಗಿದ್ದು ರೀ. ಬೇರೆ ಊರಿಗೆ ಹೋಗಿ ಆ ಬೆಕ್ಕ ಹುಡ್ಕಾಡ್ಕೊಂಡು ಬಂದು ಇಟ್ಟು ಡಬ್ಬಕ್ಕೆ ಏನು ಮಾಡಿದ್ರು ಅಂದ್ರೆ ಮದುವೆ ಮಾಡಿ. ಅಂದ್ರೆ ಒಂದು ತಪ್ಪ ಪ್ರಥಾ ಯಾವ ರೀತಿಯಾಗಿ ತಪ್ಪ ಅನೇಕ ಮಾರ್ಗಗಳಿಗೆ ಜನ್ಮ ಕೊಡ್ತಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಅದಕ್ಕೆ ವ್ರತಾಚರಣೆ, ತಪಾಚರಣೆ, ವಿಧಿವಿಧಾನಗಳು, ತೀರ್ಥಕ್ಷೇತ್ರಗಳು ನೋಡ್ರಿ. ಇವತ್ತು ತೀರ್ಥಕ್ಷೇತ್ರಗಳಿಗೆ ಹೋಗ್ಲಿಕ್ಕೆ ಜನರ ಸಂಖ್ಯೆ ಏನು ಕಮ್ಮಿ ಇಲ್ಲ. ಅವಾಗ ಸೀಸನ್ದಾಗ ಹೋಗ್ತಿದ್ರಿ, ಚಳಿಗಾಲದೊಳಗೆ ಅಷ್ಟ ತೀರ್ಥಕ್ಷೇತ್ರಗಳಿಗೆ ಹೋಗ್ತಿದ್ರಲ್ಲ. ಈಗ ಏನಿದೆ ಅಂದರೆ 24x7. ಹಾಂ, ಅದಕ್ಕೆ ಪೂರಕವಾಗಿ ಎಲ್ಲ ವ್ಯವಸ್ಥೆಗಳು ಕೂಡ ನಮಗೇನಿದ್ದಾವೆ ಅಂತಂದ್ರೆ ನಿಶುಲ್ಕವಾಗಿ ಸಿಗ್ತಾ ಇದೆ ಕೆಲವೊಂದು ವಿಷಯಗಳು. ಹೀಗಿರೋದ್ರಿಂದ ಅಂದರೆ ಇದು ತಪ್ಪಲ್ಲ, ಹೋಗೋದು ತಪ್ಪಲ್ಲ, ಯೋಗ್ಯದೆ. ಆದರೆ ಅಲ್ಲಿ ಪ್ರಯೋಜನ ಏನಿದೆ ಅನ್ನೋದೇನಿಲ್ಲ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಅಪ್ಪಾಜಿಯವ್ರು ಹೇಳ್ತಿದ್ರು, ಕುಂದಾದ್ರಿಗೆ ಸ್ಟೆಪ್ ಬೇಡ, ರೋಡ್ ಬೇಡ ಹೇಳ್ತಿದ್ರು. ರೋಡ್ ಮಾಡಬೇಡ ಅಂತ ಹೇಳ್ತಿದ್ರು. ಕಾರಣ ಏನಂದ್ರೆ ಇವತ್ತು ನಾವಲ್ಲಿ ಹೋದ್ವಿ ಅಂದ್ರೆ ಗೊತ್ತಾಗ್ತದೆ ಅವ್ರು ಯಾಕೆ ಬ್ಯಾಡ ಅಂದಿದ್ರು ಅನ್ನೋದು. ಅಂದ್ರೆ ಜ್ಞಾನೀಯ ದೂರದೃಷ್ಟಿ ಎಷ್ಟಿರ್ತದ ಅನ್ನೋದ್ರ ಬಗ್ಗೆ ಏನು ಬೇಕು ಅಂತಂದ್ರೆ ನಮ್ಮ ಕಲ್ಪನಾ ಇರಬೇಕು. ಒಂದು ಎಷ್ಟು ಸಣ್ಣ ವಿಷಯನೂ ಕೂಡ ಮುಂದೆ ಎಷ್ಟು ದೊಡ್ಡದಾಗ್ತದೆ. ಇವತ್ತೆಲ್ಲ ಅಲ್ಲಿ ನೋಡಿದ್ರೆ ಅನೇಕ ಕೆಟ್ಟ ಪ್ರವೃತ್ತಿಗಳೆಲ್ಲ ಏನಾಗ್ಲಿಕ್ಕತ್ತಾವ ಅಂತಂದ್ರೆ ಸಂಭವಿಸ್ತವೆ. ಎಂಥ ಪವಿತ್ರವಾಗಿರ್ತಕ್ಕಂಥ ಆ ಒಂದು ಕ್ಷೇತ್ರ ಕುಂದರ ಆ ಒಂದು ಸಮಾಧಿಯಾಗಿರ್ತಕ್ಕಂಥ ಅತ್ಯಂತ ಹೈಯೆಸ್ಟ್ ಪಾಯಿಂಟ್ ರೀ ಕರ್ನಾಟಕದಾಗ ಕುಂದಾದ್ರಿ. ಅಲ್ಲಿಯೂ ಸಹಿತ ಜನ ಏನಿದ್ದಾರಪ್ಪ ಅಂತಂದ್ರೆ ತಮ್ಮ ವಿಷಯ ವಾಸನೆಗಳನ್ನು ಪೂರ್ತಿ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಪಿಕ್ನಿಕ್ಕಿಗೆ ಹೋಗ್ತಾರೆ. ಹಾಂ, ಆಮೇಲೆ ಸೀರಿಯಲ್ಗಳಲ್ಲಿ ಅನೇಕ ಶೂಟಿಂಗ್ಗಳನ್ನು ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಮಾಡ್ತಾ ಇದ್ದಾರೆ. ಈ ಪ್ರಕಾರದ ಪ್ರಸಿದ್ಧಿ ಯಾವುದಕ್ಕೂ ಉಪಯೋಗ ಇಲ್ಲ, ಇದರಿಂದ ಏನು ಲಾಭ ಆಗೋದಿಲ್ಲ. ಅದಕ್ಕೆ ಚಂದ್ರಸಾಗರ ವರ್ಣಿ ಅದರ ಸಲುವಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ ಇಲ್ಲಿ. ಅದಕ್ಕೆ ನೋಡಿ, ವ್ರತಾಚರಣೆಗಳಲ್ಲಿ, ವಿಧಿವಿಧಾನಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ಧರ್ಮವನ್ನು ಹುಡುಕ್ತಕ್ಕಂಥ ಜನರನ್ನು ನೋಡಿ ಭಾಳ ಆಶ್ಚರ್ಯಪಡುವಂಥ ಸಂಗತಿ ಆಗೈತಿ. ನೋಡಿ ಸ್ವಾಮಿ ಸಮಂತಭದ್ರ ಆಚಾರ್ಯ ದೇವರು ವಿರಚಿತ ರತ್ನಕರಂಡ ಶ್ರಾವಕಾಚಾರವನ್ನು ಓದದ ಶ್ರಾವಕನೇ ಇಲ್ಲವೆಂದರೂ ತಪ್ಪಾಗಲಾರದು. ಸಮಂತಭದ್ರ ಸ್ವಾಮಿ ಬರೆದಿರ್ತಕ್ಕಂಥ ರತ್ನಕರಂಡ ಶ್ರಾವಕಾಚಾರವನ್ನು ಓದಂಗಿಲ್ಲ ಇವ್ರ ಅಥವಾ ಓದಿಲ್ಲ ಅನ್ನುವಂಥವ್ರು ಯಾರೂ ಇಲ್ಲ. ಯಾರೂ ಓದಿಲ್ಲಪ್ಪ ಅಂದ್ರೆ ತಪ್ಪಾಗ್ತದ ಅದು. ಅದಕ್ಕೆ ಅದನ್ನು
ಅದೆಷ್ಟು ಜನರು ತಿಳಿದುಕೊಂಡು ಓದಿದ್ದಾರೆ ಎಂದು ಹೇಳುವುದು ಮಾತ್ರ ಕಷ್ಟದ ಸಂಗತಿಯಾಗಿದೆ. ರತ್ನಕರ್ಣ ಶ್ರವಕಾಚಾರ್ಯ ಓದಿದ್ದೇವಲ್ಲ, ಭಾರಿ ಚಂದ ಐತಿ. ಆದ್ರೆ ಅದರೊಳಗೇನು ಸಮ್ಯಕ್ ದರ್ಶನಾಧಿಕಾರ, ಸಮ್ಯಕ್ ಜ್ಞಾನಾಧಿಕಾರ, ಸಮ್ಯಕ್ ಚಾರಿತ್ರಾಧಿಕಾರದೊಳಗೆ ಯಾವ್ಯಾವ ಸಂಗತಿಗಳನ್ನು ಹೇಳಿದಾರೆ, ಹೆಂಗೆ ಇರಬೇಕು ಅನ್ನುವಂಥ ಪ್ರವೃತ್ತಿಯನ್ನು ಹೇಳಿದ್ದಾರೆ, ನಮ್ಮ ಆಚರಣೆಗಳು ಹೇಗಿರಬೇಕು ಅನ್ನೋದನ್ನು ಹೇಳಿದಾರಲ್ಲ, ಅದನ್ನು ಏನು ಮಾಡಿಲ್ಲ ಅಂತಂದ್ರೆ ಯಾರೂ ಕೂಡ ಅರ್ಥ ಮಾಡ್ಕೊಂಡು ಏನು ಮಾಡಿಲ್ಲ ಅಂದ್ರೆ ಓದಿಲ್ಲ. ಅರ್ಥ ಮಾಡ್ಕೊಂಡು ಓದ್ತಿದ್ರು ಅಂತಂದ್ರೆ ಅನೇಕ ಬದಲಾವಣೆಗಳು ಸಹಜವಾಗಿ ಏನಾಗ್ತಿದ್ವು ಅಂತಂದ್ರೆ ಎಲ್ಲರ ಜೀವನದೊಳಗೆ ಬರ್ತಿದ್ದು ರೀ. ಅದಕ್ಕೆ ತಿಳಿಯದೇ ಓದಿರ್ತಕ್ಕಂಥ ನೋಡ್ರಿ, ಮೊದಲ ಓದೋರ ಸಂಖ್ಯೆ ಏನಿದೆ ಅಂದ್ರೆ ಭಾಳ ವಿರಳ ಆಗೈತೆ ರೀ. ಇವತ್ತು ಗ್ರಂಥಗಳನ್ನು ಅಧ್ಯಯನ ಮಾಡುವಂಥವರ ಸಂಖ್ಯೆಗಳೇನದ ಅಂತಂದ್ರೆ ತೀರಾ ವಿರಳ ರೀ. ಹಿಂಗೆ ಸಾಮೂಹಿಕವಾಗಿ ಎಲ್ಲರೂ ಗ್ರಂಥ ತಗೊಂಡು ಓದುವಂಥದ್ದೇನಿದೆ ಅಂತಂದ್ರೆ ಭಾಳ ಅಂದ್ರೆ ಭಾಳ ಅಪರೂಪದ ಸಂಗತಿ ಇದೆ. ಓದಕ್ಕೆ ಹೇಳಬೇಡ್ರಿ, ನೀವು ಹೇಳ್ರಿ ನಾವು ಕೇಳ್ತೇವೆ. ಕಪ್ಪು ಕುಂತಾರ್ರಿ ಹಿಂಗೆ, ಆದ್ರೆ ಅವ್ರು ಎಲ್ಲಿದ್ದಾರೆ ಹೇಳಕ್ಕೆ ಬರಂಗಿಲ್ಲ. ತೀತನಿಲ್ರಿ, ನಾವೆಲ್ಲ ಇದೇವು, ಇಲ್ಲೇ ಕೂತಿದ್ದೇವೆ, ಆದರೆ ಏನು ಒಳಗೆ ಎಲ್ಲಿದ್ದೇವೆ ನಾವು? ಇಲ್ಲೇ ಇದೇವೋ ಏನು ನಮ್ಮ ಊರಾಗದೀವೋ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಎಷ್ಟನೇ ದಿವಸ ರೀ? ಅಂದ್ರೆ ಇಳಿಮುಖ ಆಗೈತ್ರಿ, ಸೂರ್ಯಾಸ್ತ ಕಡೆಗೆ ನಡ್ಬೇಕು, ತಿಳಿತಲ್ರಿ. ಆ ಕಾರಣದಿಂದ ಅಂದ್ರೆ ಸಹಜ ಪ್ರವೃತ್ತಿ ಇದೆ. ಯಾಕಂದ್ರೆ ಹಣದಿಂದ ಅದೇ ಪ್ರಕಾರದ ಏನಿದೆ ಅಂತಂದ್ರೆ ನಮಗೊಂದು ಸಂಸ್ಕಾರ ಇರೋದ್ರಿಂದ ಆ ಪ್ರಕಾರ ಆಗ್ತಿದೆ. ಆ ಕಾರಣದಿಂದ ಇಲ್ಲಿ ಕೇಳುವಂಥವ್ರನ್ನೂ ಬಹಳ ಜನ ಇದ್ದೀವಿ, ಆದರೆ ಓದುವಂಥವ್ರ ಸಂಖ್ಯೆ ಏನಾಗಿದೆ? ಕಡಿಮೆ ಇದೆ. ಅದರಾಗ ತಿಳ್ಕೊಂಡು ಓದುವಂಥವ್ರ ಸಂಖ್ಯೆ ಏನಿದೆ ಅಂದ್ರೆ ಅದಕ್ಕಿಂತ ಮತ್ತೆ ಕಡಿಮೆ ಐತ್ರಿ. ತಿಳಿದದ್ದನ್ನ ಓದಿ ಅವ್ರಿಗೆ ತಿಳಿದದ್ದನ್ನ ತಮ್ಮೊಳಗೆ ಇಳಿಸ್ಕೊಳ್ಳುವಂಥವ್ರ ಸಂಖ್ಯೆ ಅಂತೂ ಬೆರಳೆಣಿಕೆ ಮೇಲೆ ಇದೆ. ಅದರೊಳಗೆ ಒಬ್ಬರಿಗೆ ಇಬ್ಬರಿಗೆ ಏನಾಗೋದ ಅಂತಂದ್ರೆ ಸಮ್ಯಕ್ ದರ್ಶನ ಆಗೋದು, ಅದಂತೂ ಅಪರೂಪದ ಸಂಗತಿ. ಇಷ್ಟು ಕೊರತೆ ಇರೋದರಿಂದ ಅನೇಕ ಪ್ರಕಾರದ ವಿಪರೀತ ಪ್ರಸಂಗಗಳನ್ನು ನಾವು ನೋಡುವಂಗೆ ಏನಾಗಿದೆ ಅಂತಂದ್ರೆ ನಿರ್ಮಾಣ ಆಗಿದೆ. ಅದಕ್ಕೆ ಇಂದು ಧರ್ಮದ ಹೆಸರಿನಲ್ಲಿ ಮಾರಾಟವಾಗುತ್ತಿದ್ದ ಎಲ್ಲ ಆಚಾರ ವಿಚಾರಗಳಿಗೆ ಕಡಿವಾಣ ಬೀಳುತ್ತಿತ್ತು. ಒಂದು ವೇಳೆ ಸರಿಯಾಗಿ ತಿಳ್ಕೊಂಡು ಓದಿದ್ರ ತಪ್ಪು ಪ್ರವೃತ್ತಿಗಳೆಲ್ಲ ಏನಾಗ್ತಿತ್ತು ಅಂದ್ರೆ ನಿಂತು ಹೋಗ್ತಿತ್ತು. ಆದರೆ ಹಾಗೆ ಆದದ್ದು ದೃಷ್ಟಿಗೋಚರ ಆಗುವುದಿಲ್ಲವೆಂದು ಅದನ್ನು ನಾವು ತಿಳಿದುಕೊಂಡಿಲ್ಲವೆಂದೇ ನಿರ್ಣಯಿಸಬೇಕಾಗುತ್ತದೆ. ಆ ಪ್ರಕಾರ ಏನಾಗಿಲ್ಲ ಅಂತಂದ್ರೆ ಯಾವ ಪ್ರವೃತ್ತಿಯನ್ನು ಕೂಡ ನಾವೇನು ಮಾಡ್ತಾ ಇಲ್ಲ ಅಂದ್ರೆ ನೋಡ್ತಾ ಇಲ್ಲ. ದುಷ್ಟ ಪ್ರವೃತ್ತಿಗಳಿಗೆ ಕಡಿವಾಣ ಬಿದ್ದದ್ದು ನಮಗೇನು ತಿಳಿದು ಬರ್ತಾ ಇಲ್ಲ. ಹೊರತಾಗಿ ದುಷ್ಟ ಪ್ರವೃತ್ತಿಗಳು ಮತ್ತಷ್ಟು ಏನಾಗ್ತಾ ಇವೆ? ಹೆಚ್ಚಾಗ್ತಾ ಇವೆ ಅನ್ನುವಂಥದ್ದು ಏನಾಗಿದೆ ಅಂತಂದ್ರೆ ತಿಳಿದು ಬರ್ತಾ ಇದೆ. ಮೊದಲೆಲ್ಲ ಇದಕ್ಕಿಂತ ಹಿಂದೆ ಏನಿತ್ತು ಅಂತಂದ್ರೆ ಮಂದಿರದೊಳಗೆ ಈ ಒಂದು ಗ್ರಂಥಗಳದ್ದು ಉಪಲಬ್ಧಿ ಬಹಳ ಕಡಿಮೆ ಇತ್ತು ರೀ. 1-2 ಗ್ರಂಥ ಇರ್ತಿದ್ದು ರೀ ಮಂದಿರದೊಳಗೆ ಮೊದಲು ಎಲ್ಲ ಕಡೆಗೆ. ಅದನ್ನು ಓದುವವರ ಸಂಖ್ಯೆ ಒಂದು 7-8 ಜನ ಹಿರಿಯರು ಏನು ಮಾಡ್ತಿದ್ರು ಅಂದ್ರೆ ಓದ್ತಿದ್ರು. ಹೆಂಗೆ ಓದ್ತಿದ್ರು? ಇಲ್ಲಿ ಹೇಳಿದಾರೆ ಹಿಂಗೆ ಓದ್ತಿದ್ರು. ಅದು ತಿಳ್ಕೊಳ್ಳೋದೆ ಓದೋದಪ್ಪ. ದಿನ ನಿಯಮ ಕೊಟ್ಟಿದ್ದಾರೆ ನಮಗೆ ಮಹಾರಾಜ್ಗಳ. ದಿನ ಒಂದು ಅರ್ಧ ಗಂಟೆ ಏನು ಮಾಡೋದು ಅಂತಂದ್ರೆ ಓದೋದು. ಪುರಾಣ ಗ್ರಂಥಗಳನ್ನು ಅಥವಾ ಪ್ರಥಮಾನುಯೋಗದ ಗ್ರಂಥಗಳನ್ನು ಇವುಗಳನ್ನು ಏನು ಮಾಡ್ತಿದ್ರು ಅಂದ್ರೆ ಓದ್ತಿದ್ರು ಓದಿ ಅದನ್ನು ಇಡ್ತಿದ್ರು ಮತ್ತು ಹೋಗ್ತಿದ್ರು. ಅದರೊಳಗೆ ಅದನ್ನು ತಿಳ್ಕೊಂಡು ಓದುವಂಥವ್ರ ಸಂಖ್ಯೆ ಏನಿತ್ತು ಅಂದ್ರೆ ಭಾಳ ಕಡಿಮೆ ಇತ್ತು. ಅದರೊಳಗೆ ತಿಳಿದದ್ದನ್ನು ತಮ್ಮಲ್ಲಿ ಇಳಿಸ್ಕೊಳ್ಳುವಂಥವ್ರ ಸಂಖ್ಯೆ ಅಂತೂ ಭಾಳ ವಿರಳಿದೆ. ಒಂದು ವೇಳೆ ಏನಾದರೂ ಅದು ಸರಿಯಾಗಿ ಆಗ್ತಿತ್ತು ಅಂದರೆ ಇವೆಲ್ಲ ಪ್ರವೃತ್ತಿಗಳಿಗೆ ಇವತ್ತು ಏನಾಗ್ತಿತ್ತು ಅಂದರೆ ಕಡಿವಾಣ ಬೀಳ್ತಿತ್ತು. ಆದರೆ ಹಂಗೆ ಆದದ್ದೇನಾಗೋದಿಲ್ಲ ಅಂದರೆ ಎಲ್ಲಿಯೂ ಕೂಡ ಕಂಡು ಬರೋದಿಲ್ಲ. ಹಾಗಾದರೆ ಅದರ ನಿಜವಾದ ಅರ್ಥವೇನು ಎಂಬುದನ್ನು ಅವಲೋಕಿಸೋಣ. ಹಾಗಾದ್ರೆ ಅದರ ಅರ್ಥ ಏನಿದೆ ಅದನ್ನೊಂದು ಸ್ವಲ್ಪ ನಾವು ಏನು ಮಾಡಬೇಕು ಅಂತಂದ್ರೆ ಅವಲೋಕನ ಮಾಡಬೇಕು. ರತ್ನ ಎಂದೊಡನೆ ಸಹಸ್ರಾರು ಸಾವಿರ ಬೆಲೆ ಬಾಳುವ ಜಡರತ್ನವು ನಮ್ಮೆಲ್ಲ ದೃಷ್ಟಿಯಲ್ಲಿ ಬಂದು ನಿಲ್ಲುತ್ತದೆ. ರತ್ನ ಅಂದ ಕೂಡಲೇ ಎಲ್ಲರಿಗೂ ನಮಗೇನಾಗ್ತದೆ ಅಂತಂದ್ರೆ ಬೆಲೆ ಬಾಳುವಂಥ ಮುತ್ತು ರತ್ನದ ವಿಷಯನ ಏನಾಗ್ತದೆ ತಲೆಯೊಳಗೆ ಬರ್ತದೆ. ಆದರೆ ಚಕ್ರವರ್ತಿಯ ಐಶ್ವರ್ಯವನ್ನು ಕೂಡ ತೃಣವಾಗಿ ಬಗೆದು ಪರಮ ವೀತರಾಗ ದಿಗಂಬರ ಮುದ್ರಾಧಾರಿಗಳಾದ ಸಾಧು ಶ್ರೇಷ್ಠರಿಗೆ ಇಂಥ ಪಾಷಾಣ ರತ್ನ ಕಾಣಿಸಿಕೊಳ್ಳುತ್ತದೆಯೇ? ರತ್ನ ಕರಂಡ ಶ್ರಾವಕಾಚಾರ ಬರ್ದಾರಲ್ಲ, ರತ್ನ ಅಂದ ಕೂಡಲೇ ನಮಗೆ ಯಾವುದೊಂದು ರತ್ನದ ಗೋಚರ ಆಗ್ತೈತಲ್ಲ, ಇಂಥ ಭಾವಲಿಂಗಿ ದಿಗಂಬರ ಸಂತರಿಗೆ ಇಂಥ ಒಂದು ಪಾಷಾಣದ ತುಂಡಿನ ರೂಪದೊಳಗಿರ್ತಕ್ಕಂಥ ರತ್ನದ ಬಗ್ಗೆ ಅವರಿಗೆ ಏನಾದರೂ ಭಕ್ತಿ ಅಥವಾ ಏನಾದರೂ ಒಂದು ಅದ್ರ ಬಗ್ಗೆ ಆಸಕ್ತಿ ಭಾವ ಇರ್ತದೇನೋ, ಅದನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದಾರೇನೋ? ಇಲ್ಲ, ಅವರ ಅಲೌಕಿಕ ದೃಷ್ಟಿ ಎದುರು ಚೈತನ್ಯ ರತ್ನವೇ ಕಾಣಿಸಿಕೊಳ್ಳುತ್ತದೆ. ಯಾವ ರತ್ನ ಕಾಣಿಸ್ತೈತ್ರಿ?
ಚೈತನ್ಯ ರತ್ನ ಏನಾಗ್ತಾ ಇದೆ ಅಂತಂದ್ರೆ ಕಾಣಿಸ್ತಾ ಇದೆ. ರತ್ನಕರ್ಣ ಸಾವಕಾಚಾರದೊಳಗೆ ಆ ರತ್ನತ್ರಯ ರೂಪದ ಚೈತನ್ಯ ರತ್ನವನ್ನು ಏನು ಮಾಡೋರಿದ್ದಾರೆ ಅಂತಂದ್ರೆ ಪ್ರತಿಪಾದನೆ ಮಾಡೋರಿದ್ದಾರೆ. ಅಂಥ ಚೈತನ್ಯ ರತ್ನವನ್ನು ನಾವು ಏನು ಮಾಡ್ಕೊಳ್ಬೇಕಾಗಿದೆ ಅಂತಂದ್ರೆ ತಿಳ್ಕೊಳ್ಬೇಕಾಗಿದೆ. ಅದನ್ನು ಬಿಟ್ಟ ಬರೀ ಬಾಯಿಲೆ ಬಡಾಯಿ ಮಾಡಿ ಉಪಯೋಗ ಇಲ್ಲ, ಇನ್ನೊಬ್ಬರನ್ನು ನಿಂದನೆ ಮಾಡಿ ಉಪಯೋಗ ಇಲ್ಲ. ನಾವು ಇನ್ನೊಬ್ಬರು ನಿಂದನೆ ಮಾಡೋದ್ರಿಂದ, ಇನ್ನೊಬ್ಬರು ನಿಂದ ಮಾಡೋದ್ರಿಂದ, ಅಥವಾ ಕೇವಲ ಮಾತಿನೊಳಗೆ ಬೆಳಕ ಮಾಡೋದ್ರಿಂದ ನಮ್ಮದು ಏನಾಗೋದಿಲ್ಲ ಅಂತಂದ್ರೆ ಉದ್ಧಾರ ಆಗೋದಿಲ್ಲ. ನಾವು ಎರಡೂ ಕಡೆಗೆ ಏನಾಗಬೇಕಾಗ್ತದೆ ಅಂತಂದ್ರೆ ಭ್ರಷ್ಟ ಆಗಬೇಕಾಗ್ತದೆ ಅನ್ನುವಂಥ ಸಂಗತಿಯನ್ನು ಇಲ್ಲಿ ಚಂದ್ರಸಾಗರ ವರ್ಣಿಯವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. ಅದಕ್ಕೆ ನೀತಿ, ನ್ಯಾಯ, ಧರ್ಮಾಚರಣೆಗಳೊಂದಿಗೆ ನಾವು ನಮ್ಮತನವನ್ನು ಬಿಡದೆ ಧರ್ಮ ಮಾರ್ಗದ ಮೇಲೆ ಹೋಗಬೇಕು ಅನ್ನುವಂಥ ಭಾವನೆಯಿಂದ ಇವತ್ತಿನ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸೋಣ. ನಾಳೆ ಮುಂದಿನ ವಿಷಯವನ್ನು ಏನು ಮಾಡೋಣ ಅಂತಂದ್ರೆ ನೋಡೋಣ.